ಸೊ ಹಿಂದಿನ ಚಾಪ್ಟರ್ ಅಲ್ಲಿ ಏನು ಗುರಿ ಅಂತ ಇಷ್ಟು ನಾವು ವಿಶುದ್ಧವಾಗಿ ಚರ್ಚೆ ಮಾಡಿದ್ದಾಯ್ತು ನಿನ್ನೆ. ಇದು ಗುರಿ ಆಗೋದಾಯ್ತು ಅಂತಂದ್ರೆ ನಾವು ಆ ಗುರಿನ ಸಾಧನೆ ಮಾಡೋದಾದ್ರೆ ಹೇಗೆ, ಅದಕ್ಕೇನಾದ್ರೂ ವಿಧಿವಿಧಾನಗಳಿದೆಯೇ? ಸೊ ಅದರ ಕುರಿತು ಇವಾಗ ಎರಡನೇ ಚಾಪ್ಟರ್ ತಕ್ಕ ಮಟ್ಟಿಗೆ ಅರ್ಥವಾಗಿದ್ರೆ ಅದರಿಂದ ಮೂರನೇ ಚಾಪ್ಟರ್ಗೆ ನಾವು ಬರ್ತೀವಿ. ಎರಡನೇ ಚಾಪ್ಟರ್ ಅಲ್ಲಿ ಗುರಿ ಏನು ಅಂತ ಸ್ಪಷ್ಟವಾಗಿ ಬಾಬುಜಿ ಅವರು ಉಲ್ಲೇಖ ಮಾಡಿದ್ದಾರೆ. ಭಗವಂತನ ಜೊತೆಗಿನ ನಮ್ಮ ಅವಿನಾಭಾವ ಸಂಬಂಧ ಏನಿತ್ತು ಅದನ್ನು ಮರುಸ್ಥಾಪನೆ ಮಾಡ್ಕೋಬೇಕು. ಇದು ಎಲ್ಲ ಆತ್ಮದ ಹುನ್ನಾರ. ಸೊ ಇದನ್ನ ಗುರಿಯಾಗಿ ಇಟ್ಕೊಂಡ ಮೇಲೆ ಇದನ್ನು ಸಾಧನೆ ಮಾಡೋದಾದ್ರೂ ಹೇಗೆ, ಈಗ ಅದನ್ನು ಓದೋಣಂತೆ. ನಮ್ಮ ಗುರಿಯನ್ನು ನಿರ್ಧರಿಸಿದ ಮೇಲೆ ಅದನ್ನು ಹೊಂದಲು ಸಾಧನಗಳನ್ನು ಹುಡುಕುವುದು ಮುಂದಿನ ಸಮಸ್ಯೆ ಆಗಿದೆ. ಋಷಿಗಳು, ಆಚಾರ್ಯರು ಈ ವಿಷಯವನ್ನು ಕುರಿತು ಸಾಕಷ್ಟು ವಿವರವಾಗಿ ಪ್ರತಿಪಾದಿಸಿದ್ದಾರೆ. ಅವರು ಯಾವುದನ್ನು ಅಂತಿಮ ಗುರಿ ಎಂದು ತೋರಿದ್ದಾರೋ ಅದನ್ನು ಪಡೆಯಲು ಸಹಾಯಕವಾಗುವ ವಿವಿಧ ಸಾಧನಗಳನ್ನು ಯೋಜಿಸಿದ್ದಾರೆ. ಆದರೆ ನಿರ್ಗುಣ ಬ್ರಹ್ಮ ಅಥವಾ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ನಾವು ಅನುಸರಿಸುವ ಸಾಧನಗಳು ನಮ್ಮನ್ನು ಪೂರ್ಣ ನಿರಸನದ ಕಡೆಗೆ ಒಯ್ಯುವಂತಿರಬೇಕು. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಸಾಧನೆ ಹೆಂಗಿರ್ಬೇಕು ಅಂದ್ರೆ, ಪರಬ್ರಹ್ಮದ ಕಡೆಗೆ ನಾವು ಹೋಗ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ ಪೂರ್ಣ ನಿರಸನ ಇರಬೇಕು ಅಂತ ಹೇಳ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಚರ್ಚಿಸಲಾದಂತೆ ಯಾವುದು ಸಕಲ ವ್ಯಕ್ತ ಸೃಷ್ಟಿಯ ಮೂಲ ಕಾರಣವಾಗಿದೆಯೋ, ಮಹಾಪ್ರಳಯದ ಅನಂತರವೂ ಎಲ್ಲವೂ ಕೊನೆಗೆ ಯಾವುದರಲ್ಲಿ ಲೀನವಾಗುವುದೋ ಆ ಕ್ರಿಯಾತೀತ ಕೇಂದ್ರಕ್ಕೆ ಅಥವಾ ಮೂಲಕ್ಕೆ ತೀರಾ ಸಮೀಪವರ್ತಿಯಾಗಿರುವ ನಮ್ಮ ಕೊನೆಯ ಸ್ಥಿತಿಯೇ ನಮ್ಮ ಜೀವನದ ಚರಮ ಗುರಿ ಆಗಿದೆ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಂಡ್ರಿ. ಯಾವುದು ಅಂತಿಂದ ಇಟ್ಕೊಂಡು ಪರಮ ಗುರಿ ಆಗಿದೆ ಅಂತಿದೆಯಲ್ಲ, ಜೀವನದ ಪರಮ ಗುರಿ, ಅದು ಎಕ್ಸಾಮ್ ನಲ್ಲೂ ಕೇಳ್ತಾರೆ ನಿಮಗೆ. ಬ್ರದರ್ ಇಂಗ್ಲಿಷ್ ಅಲ್ಲಿ ಹೇಳಿ. ಹಾ, ಒಂಚೂರು ಕನ್ನಡದಲ್ಲಿ ಓದ್ಬಿಟ್ಟು ನಂತರ ಇಂಟೆಲ್ ಇಂಗ್ಲಿಷ್. ಸೊ ಬಾಬುಜಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, that which is the cause of everything in creation, that into which everything goes back after playa, that state which is actionless center, that is the center that we need to go, or we need to re-establish our contact with that particular center. ಈ ಸ್ಥಿತಿಯನ್ನು ಹೊಂದಲು ನಾವು ಸ್ವಯಂ ಶೂನ್ಯರಾಗಬೇಕಾಗುವುದು. ಅದು ಕ್ರಿಯಾತೀತವಾಗಿದೆ. ದೇರ್ ಇಸ್ ನೋ ಆಕ್ಷನ್ ದೇರ್ ಇನ್ ದ ಸೆಂಟರ್. ಆಕ್ಷನ್ ಇದೆ ಇಲ್ಲ, ಆದ್ರೆ ಎಲ್ಲ ಆಕ್ಷನ್ಗೂ ಅದೇ ಪ್ರೇರೇಪಕ. ದೇರ್ ಇಸ್ ನೋ ಆಕ್ಷನ್ ಇನ್ ದ ಸೆಂಟರ್ ಇಟ್ ಸೆಲ್ಫ್, ಬಟ್ ಎವ್ರಿಥಿಂಗ್ ಅರೌಂಡ್ ರಿಸೀವ್ಸ್ ಎನರ್ಜಿ ಫಾರ್ ಇಟ್ಸ್ ಆಕ್ಷನ್ ಫ್ರಮ್ ದ ಸೆಂಟರ್. ಈ ಸ್ಥಿತಿಯನ್ನು ಹೊಂದಲು ನಾವು ಸ್ವಯಂ ಶೂನ್ಯರಾಗಬೇಕು. ಸೊ ವಿ ನೀಡ್ ಟು ರೆಡ್ಯೂಸ್ ಅವರ್ ಸೆಲ್ಫ್ ಟು ಝೀರೋ. ಆ ಸ್ಥಿತಿಯನ್ನು ಮಹಾಪ್ರಳಯದ ಕಾಲದಲ್ಲಿ ನಾವು ಸಹಜಗತೆಯಲ್ಲಿ ಮುಟ್ಟುವೆಂಬುದು ನಿಸ್ಸಂದೇಹವಾದರೂ ಅಸಂಖ್ಯಾತ ಜನ್ಮಗಳ ದುಃಖಗಳಿಂದ ಪಾರಾಗಲು ಅದನ್ನು ಆದಷ್ಟು ತೀವ್ರ ಪಡೆಯಲು ಯತ್ನಿಸುವುದು. ಸೊ ದೆನ್ ಪೀಪಲ್ ಮೈಟ್ ಸೇ, ವಾಟ್ ಈಸ್ ದ ಪಾಯಿಂಟ್ ಆಫ್ ಸ್ಪಿರಿಚುಯಾಲಿಟಿ? ಹೆಂಗಿದ್ರು ನಾವು ಕಾಲಕ್ರಮೇಣದಲ್ಲಿ ಆ ಸ್ಥಿತಿ ಪಡಿತೀವಿ. ಹಾಗಾದ್ರೆ ಈಗ ಯಾಕೆ ನಾವು ಅಷ್ಟೊಂದು ಒದ್ದಾಡಬೇಕು, ಆಧ್ಯಾತ್ಮಿಕ ಪ್ರಗತಿ ಮಾಡಬೇಕು ಅಂತ ಸಾಧನೆ ಇಲ್ಲ ಯಾಕೆ ಮಾಡಬೇಕು? ಯಾಕಪ್ಪ ಮಾಡ್ಬೇಕಂದ್ರೆ, ನಾವು ಏನೂ ಸಾಧನೆ ಮಾಡಲಿಲ್ಲ ಅಂದ್ರೆ ಆ ಕೇಂದ್ರದವರೆಗಿನ ನಮ್ಮ ಚಲನೆ ಏನಿದೆ ಅದು ಲಕ್ಷಾಂತರ ಜನ್ಮಗಳಾಗ್ಬೋದು. ಆ ಲಕ್ಷಾಂತರ ಜನ್ಮಗಳಲ್ಲಿ ಸಾಕಷ್ಟು ಏರುಪೇರುಗಳು, ಸುಖ ದುಃಖಗಳು ಎಲ್ಲವನ್ನೂ ದಾಟಿ ಹೋಗ್ಬೇಕಾಗತ್ತೆ. ಇವೆಲ್ಲದರಿಂದ ಪಾರಾಗಬೇಕು ಅನ್ನೋದಾದ್ರೆ ಆ ಒಂದು ಸ್ಥಿತಿ ಏನಿದೆ ಅದನ್ನ ನಾವು ಈಗಲೇ ಈ ಜನ್ಮದಲ್ಲೇ ಗಳಿಸ್ಕೋಬೇಕು ಅಂತ ಅನ್ನೋದಾದ್ರೆ ಸಾಧನೆಯ ಅಗತ್ಯ ಉಂಟು. ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡ್ರಿ, ನಮ್ಮ ಸಿಸ್ಟಮ್ ಬರ್ಲಿಕ್ಕೆ ಮುಂಚೆ ಹಲವಾರು ಸಿಸ್ಟಮ್ಸ್ ಬಂದು ಹೋಗಿದೆ. ಈಗ ನೀವು ಕಳೆದ 100-150 ವರ್ಷದಲ್ಲಿ ನೋಡಿದ್ರೆ ಹಲವಾರು ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಆಧ್ಯಾತ್ಮಿಕವಾಗಿ ಭಾರತವನ್ನು ಮತ್ತೆ ಉನ್ನತ ಸ್ಥಿತಿಗೆ ತರಲಿಕ್ಕೋಸ್ಕರ ಹಲವಾರು ವ್ಯಕ್ತಿಗಳು ಜನ್ಮ ತಾಳಿದ್ದಾರೆ. ಭಾರತದಲ್ಲಿ ಆಧ್ಯಾತ್ಮದ ಕೊರತೆ ಯಾವತ್ತೂ ಇರಲಿಲ್ಲ. ಭಾರತದಲ್ಲಿ ಲೌಕಿಕ ಅಥವಾ ವ್ಯಾವಹಾರಿಕವಾದಂತ ಅಥವಾ ಹಣಕಾಸಿನ ಕೊರತೆ ಯಾದರೂ ಕೂಡ ಬೇರೆ ದೇಶದವರು ಬಂದು ನಮ್ಮ ದೇಶ ಒಂದು ರೀತಿಯಾಗಿ ಕೊಳ್ಳೆ ಹೊಡೆದ್ರು ಕೂಡ ಹಣಕಾಸಿನ ವಿಚಾರದಲ್ಲಿ ಆಧ್ಯಾತ್ಮಿಕತೆನ ಅವರು ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ.
ಭಾರತದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ ಹೇಗೆ ಅಂದ್ರೆ, ಯಾರು ಅದನ್ನ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಭಾರತೀಯರಾಗೋಗ್ತಾರೆ. ಭಾರತೀಯರಾಗೋಗ್ತಾರೆ ಅಂದ್ರೆ ಅವರು ದೇಶ ಕಾಲಾತೀತದ ಪರಿಮಿತಿಯನ್ನು ದಾಟ್ಬಿಡ್ತಾರೆ. ಸೊ ನಮ್ಮಲ್ಲಿರ್ತಕ್ಕಂಥ ಅನರ್ಘ್ಯವಾದಂತ ರತ್ನ ಅಂದ್ರೆ ಈ ಆಧ್ಯಾತ್ಮಿಕತೆ. ಇದನ್ನ ಮಹಾ ಸಂತರು ಹಿಂದಿನ ಕಾಲದಿಂದಲೂ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಭೂಮಿ ಮೇಲೆ ಭಗವಂತ ಭಾರತವನ್ನ ಒಂದು ಸ್ಪೆಷಲ್ ಏರಿಯಾ ಆಗಿ ಕ್ರಿಯೇಟ್ ಮಾಡಿದ್ದಾನೆ ಅಂತ, ಸೃಷ್ಟಿ ಮಾಡಿದ್ದಾನೆ ಅಂತ. ಏನಪ್ಪ ಸ್ಪೆಷಲ್ ಅಂದ್ರೆ, ಇಡೀ ಮಾನವ ಜನಾಂಗಕ್ಕೆ ಬೇಕಾದಂತ ಆಧ್ಯಾತ್ಮಿಕತೆಯ ವಿಚಾರಗಳನ್ನ ಎಳೆ ಎಳೆಯಾಗಿ ಧಾರಿಯಾಗಿ ಹರಿಸ್ತಕ್ಕಂಥ ನಾಡು ಅಂದ್ರೆ ಭಾರತ. ಹಾಗೆಂತಂದ್ರೆ ಬೇರೆ ದೇಶಗಳಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳು ಬಂದಿಲ್ಲ ಅಂತಲ್ಲ, ಅಲ್ಲೂ ಬಂದಿದ್ದಾರೆ. ಆದ್ರೆ ನಮ್ಮ ಇತಿಹಾಸ ನೋಡಿದಾಗ ಭಾರತದಲ್ಲಿ ಬಂದು ಹೋದಷ್ಟು ವ್ಯಕ್ತಿಗಳು ಬೇರೆ ಎಲ್ಲೂ ಬಂದಿಲ್ಲ. ಈಗಲೂ ಕೂಡ ಆಧ್ಯಾತ್ಮಿಕತೆ ಅನ್ನೋದನ್ನ ನಾವು ಪರಿಪೂರ್ಣವಾಗಿ ಸುಲಭವಾಗಿ ನಾವು ಗಳಿಸ್ಕೋಬೇಕಂದ್ರೆ ಭಾರತದಲ್ಲಿ ಹುಟ್ಟಬೇಕು. ಭಾರತದಲ್ಲಿ ಹುಟ್ಟಿತು ಅಂದ್ರೆ ನಮಗೆ ಆಧ್ಯಾತ್ಮಿಕತೆಯ ಲೇಪ ಸಣ್ಣ ವಯಸ್ಸಿಂದನೇ ನಮಗೆ ಅದು ಗೋಚರ ಆಗ್ಲಿಕ್ಕೆ, ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಲಾಸ್ಟ್ 150 ವರ್ಷದಿಂದ ನೋಡ್ರಿ, ಸದಾಶಿವ ಬ್ರಹ್ಮೇಂದ್ರ ಅಂತ ಒಬ್ರು ಬಂದು ಹೋದ್ರು, ತಮಿಳ್ನಾಡಲ್ಲಿ ಇದ್ರು. ರಮಣ ಮಹರ್ಷಿಗಳು ಬಂದು ಹೋದ್ರು, ಅರವಿಂದೋ ಘೋಷ್ ಬಂದು ಹೋದ್ರು, ರಾಮಕೃಷ್ಣ ಪರಮಹಂಸರು ಬಂದು ಹೋದ್ರು, ಮತ್ತು ವಿವೇಕಾನಂದರು ಬಂದರು. ಇವರೆಲ್ಲರನ್ನೂ ನೋಡಿದಾಗ ಒಬ್ಬೊಬ್ಬರು ಎಲ್ಲರೂ ಕೂಡ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಬೇರೆ ಬೇರೆ ಸ್ಥಳದವರೆಗೂ ತಮ್ಮ ಸಾಧನೆಯನ್ನು ಮಾಡಿದ್ರು ಸಹ ಎಲ್ಲರೂ ಕೂಡ ಒಂದು ವಿಷನ್ ಇಟ್ಕೊಂಡಿದ್ರು ಸಾಕಷ್ಟು ಮಂದಿ. ಅರವಿಂದ ಘೋಷ್ ಅಂತೂ ಭಾರತಕ್ಕೆ 50 ವರ್ಷದಲ್ಲಿ ಸ್ವಾತಂತ್ರ್ಯ ಬರುತ್ತೆ ಅಂತ ಮುಂಚೆನೆ ಘೋಷಣೆ ಮಾಡಿಬಿಟ್ಟಿದ್ರು. ಹಲವಾರು ವರ್ಷಗಳ ಹಿಂದೆನೆ ಘೋಷಣೆ ಮಾಡಿಬಿಟ್ಟಿದ್ರು. ವಿವೇಕಾನಂದರು ಕೂಡ ಭಾರತದ ಸ್ವಾತಂತ್ರ್ಯಕ್ಕೆ ಸಾಕಷ್ಟು ಹೋರಾಡಿದ್ದಾರೆ. ಅವರಿದ್ದಾಗಲೂ ಹೋರಾಡಿದ್ರು. ಅವರು ದೇಹತ್ಯಾಗ ಮಾಡಿದ ಮೇಲೂ ಕೂಡ ಅದಕ್ಕೆ ತಮ್ಮ ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿದರು. ವಿವೇಕಾನಂದರಿದ್ದಾಗ ಅವರು ಫಾರ್ ದ ಫಸ್ಟ್ ಟೈಮ್ ಇದನ್ನ ಭಾರತದಾದ್ಯಂತ ಹೇಗೆ ಹರಡೋದು, ಶಂಕರಾಚಾರ್ಯರು ಮಾಡಿದ್ರು ಅದೇ ಕೆಲಸ. ಶಂಕರಾಚಾರ್ಯರು ಅವರು ಕಾಲದಲ್ಲಿ 4 ಕಡೆ ಮಠಗಳನ್ನ ಸ್ಥಾಪಿಸಿ, ಆ ಮಠಗಳು ಶಂಕರಾಚಾರ್ಯ ಕಾಲದಿಂದನೂ ಈಗಲೂ ಕೂಡ ಅದು ಕಾರ್ಯಗತವಾಗಿದೆ. ಅವರ ಕೆಲಸ ಏನು? ಧರ್ಮದ ಸಂಸ್ಥಾಪನೆ, ಇಷ್ಟೇ ಅವ್ರ ಕೆಲಸ. ಆದ್ರೆ ಧರ್ಮದ ಸಂಸ್ಥಾಪನೆಯಲ್ಲಿ ಸಾಕಷ್ಟು ಮತದ ಅಂದ್ರೆ ರಿಲಿಜನ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ, ಚಟುವಟಿಕೆ ಜಾಸ್ತಿ ಆಗಿದೆ. ವಿವೇಕಾನಂದರು ಇದನ್ನ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿ ಅವರು ಕೂಡ ರಾಮಕೃಷ್ಣ ಮಠ ಅಂತ ಕಟ್ಟಿದ್ರು. ಎಲ್ರಿಗೂ ಗೊತ್ತಿರೋ ಹಾಗೆ ಬೇಲೂರಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗಾದ್ರೆ ವಿವೇಕಾನಂದರು ಬಂದಂತ ಕಾಲದಲ್ಲಿ ಏನಿತ್ತು ಅವರ ಕೆಲಸ? ನೇಚರ್ ಅವ್ರಿಗೆ ಏನ್ ಕೆಲಸ ಕೊಟ್ಟಿತ್ತು? ವಿವೇಕಾನಂದರು ಬಂದಾಗ ವಿವೇಕಾನಂದರಿಗೆ ಭಾರತ ಆ ಕಾಲದಲ್ಲಿ ತಮಸ್ಸಿನಲ್ಲಿ ಮುಳುಗೋಗಿತ್ತು. ಎಲ್ಲ ಆಚಾರ ವಿಚಾರ ಮಡಿ ಅಂತ ಹೇಳಿ ಬರೀ ನೀರಲ್ಲಿ ಮುಳುಗೋದು, ಏಳೋದು, ಅಡಿಗೆ ಮನೆಯಿಂದ ಹಾರೋದು, ಯಾರನ್ನು ಮುಟ್ಟಿದ್ರೆ ಊಟ ಮಾಡದೇ ಇರೋದು, ಈ ರೀತಿಯಾದಂತ ತಾಮಸಿಕವಾದಂತ ವಿಚಾರಗಳಲ್ಲಿ ನಮ್ಮ ಆಧ್ಯಾತ್ಮಿಕತೆ ಮತ್ತೆ ನಮ್ಮ ಧರ್ಮ ಮುಳುಗಿ ಹೋಗಿತ್ತು. ಸೊ ನೇಚರ್ ವಿವೇಕಾನಂದರಿಗೆ ಏನ್ ಹೇಳಿದಂತೆ, ಏನು ಕೆಲಸ ಕೊಟ್ಟಿದ್ರಂದ್ರೆ, ತಮಸ್ಸಿನಿಂದ ರಜಸ್ಸಿನೆಡೆಗೆ ಭಾರತೀಯರನ್ನು ಬಡಿದೆಬ್ಬಿಸಲು ವಿವೇಕಾನಂದರು ಬಂದರು. ಇದು ಒಂದು ಹಂತ. ಯಾಕೆಂದ್ರೆ ಇದು ಬರೀ ಒಬ್ಬರನ್ನೆಲ್ಲ ಎಬ್ಬಿಸಬೇಕಾಗಿರೋದು, ಇಡೀ ಜನಾಂಗನ ನೀವು ಎಚ್ಚರ ಮಾಡಬೇಕಾಗಿದೆ. ತದನಂತರ ಏನಾಯ್ತು, ವಿವೇಕಾನಂದರು ದೇಹತ್ಯಾಗ ಮಾಡಿದ ಮೇಲೆ ಸೈಮಲ್ಟೇನಿಯಸ್ ಆಗಿ ಈ ಕಡೆ ಬೇರೆ ಬೇರೆ ಭಾಗಗಳಲ್ಲಿ, ಇಲ್ಲಿ ನೋಡಿ, ಭಾರತದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಒಂದು ಗುರುಗಳು ಇದ್ದೇ ಇರ್ತಾರೆ, ಆಧ್ಯಾತ್ಮಿಕ ಗುರುಗಳು ಇದ್ದೇ ಇರ್ತಾರೆ, ಎಲ್ಲಾ ಕಾಲದಲ್ಲೂ ಇರ್ತಾರೆ. ಅದೊಂದು ನಮ್ಗೆ ಭಗವಂತನಿಂದ ಇರತಕ್ಕಂಥ ಆಶೀರ್ವಾದ. ನಾವು ಕಣ್ ತೆರೆದು ನೋಡ್ಲಿಕ್ಕೆ ಬರ್ಬೇಕಷ್ಟೇ. ತದನಂತರ ವಿವೇಕಾನಂದರು ಹೋದ್ಮೇಲೆ ಲಾಲಾಜಿಯವರು, ಬಾಬೂಜಿಯವರು ಭಾರತವನ್ನು ಮತ್ತೆ ಸಿದ್ಧಪಡಿಸ್ತಾರೆ. ಮುಂದಿನ ಆಯಾಮಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಲಿಕ್ಕೆ ಸನ್ನದ್ಧರಾಗ್ತಾರೆ. ಬಾಬೂಜಿಯವ್ರಿಗೆ ಏನ್ ಕೆಲಸ ಕೊಟ್ಟಿತ್ತು ನೇಚರ್? ಈಗ ಹಾಗೆ ವಿವೇಕಾನಂದರು ತಮಸ್ಸಿನಿಂದ ರಜಸ್ಸಿನ ಎಡೆಗೆ ಇಡೀ ಜನಾಂಗವನ್ನು ಎಬ್ಬಿಸ್ಲಿಕ್ಕೆ ಪ್ರೇರೇಪಣೆ ಮಾಡಿದ್ರು, ಬಾಬೂಜಿಯವರಿಗೆ
ರಜಸ್ಸಿನಿಂದ ಸಾತ್ವಿಕ ಮತ್ತೆ ಸಾತ್ವಿಕದ ಆಚೆ ಇರ್ತಕ್ಕಂಥ ನೆಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ನೇಚರ್ ಕೆಲಸ ಕೊಟ್ಟಿತ್ತು. ಬಾಬೂಜಿಯವರು 1940s ಅಲ್ಲಿ ಭಾರತದಾದ್ಯಂತ ಸಂಚಾರ ಮಾಡಿದ್ರು. ಸಂಚಾರ ಮಾಡಿ ಎಲ್ಲ ಕಡೆನೂ ಆಧ್ಯಾತ್ಮಿಕತೆಯ ಬೀಜವನ್ನು ಬಿತ್ತಿದ್ರು. ಇನ್ನೊಂದು ರೀತಿ ನಾವೆಲ್ಲರೂ ಕೂಡ, ಇವೆಲ್ಲ ಯಾರಿದ್ದೀರಿ ಇಲ್ಲಿ, ನಾವೆಲ್ಲರೂ ಕೂಡ ಬಾಬೂಜಿ ಆಗಿನ ಕಾಲದಲ್ಲಿ ಮಾಡಿದಂತ ಕೆಲಸದ ಪ್ರತಿಫಲವಾಗಿ ನಾವು ದ್ಯೋತಕವಾಗಿದ್ದೀವಿ. ಸೊ ಆಧ್ಯಾತ್ಮಿಕತೆ ಬೀಜ ನಾವು ಎಲ್ಲ ಕಡೆ ಬಿತ್ತಿದಾಗ ಕಾಲಕ್ರಮೇಣದಲ್ಲಿ ಅದು ಉಗಮ ಆಗಲಿಕ್ಕೆ ಶುರು ಆಯಿತು. ಸೊ ಬಾಬೂಜಿಯವರು, ಲಾಲಾಜಿಯವರು ಇದ್ದಂತ ಕಾಲದಲ್ಲಿ ಕೇವಲ ಕೆಲವು ಅಭ್ಯಾಸಿಗಳಿದ್ರು. ಮೇ ಬಿ ಫ್ಯೂ ಹಂಡ್ರೆಡ್ಸ್, 200, 300. ಬಾಬೂಜಿಯವರ ಕಾಲದಲ್ಲಿ ಅದು ಕಾಲಕ್ರಮೇಣ 1000 ಸಂಖ್ಯೆಯಲ್ಲಿ ಬೆಳೀತು. ತದನಂತರ ಚಾರಿಜಿಯವರು ಬಂದ ಮೇಲೆ ವಿಶ್ವದಾದ್ಯಂತ ಅವರು ಎಲ್ಲ ಕಡೆನೂ ಸಂಚಾರ ಮಾಡಿ ಅದನ್ನ ಅವರು ಲಕ್ಷಾಂತರದವರೆಗೆ ಮುಟ್ಟಿಸಿದ್ರು. ಈಗ ದಾಜಿಯವರು ಮುಂದೆ ಇರತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಅದನ್ನ ಮುಂದಿನ ಹಂತಕ್ಕೆ ಏರಿಸುವುದು. ಲಕ್ಷಗಳಿಂದ ಕೋಟಿಗಳವರೆಗೆ ಇವಾಗ ಏರಿಸಬೇಕು. ಹಾಗಾದ್ರೆ ಲಕ್ಷಗಳಿಂದ ಕೋಟಿಗಳ ಎಡೆಗೆ ಏರಿಸ್ಬೇಕಂದ್ರೆ ಇದರ ರೂವಾರಿಗಳು ಯಾರು? ಸಂಕಲ್ಪ ಗುರುಗಳದು. ಆದ್ರೆ ಫುಡ್ ಸೋಲ್ಜರ್ಸ್ ಅಂತ ಹೇಳ್ತೀವಿ, ಪಾದಾಳುಗಳು. ಅವರು ಯಾರಿಲ್ಲಿ? ಯಾರು ಸಂಸ್ಥೆನಲ್ಲಿ ಪ್ರಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ, ವಿ ಆರ್ ಆಲ್ ದ ಫುಡ್ ಸೋಲ್ಜರ್ಸ್. ಅಂಡ್ ಮಾಸ್ಟರ್ನ ಸಂಕಲ್ಪ ಏನಿದೆ, ವಿಷನ್ ಏನಿದೆ, ಅದನ್ನೆಲ್ಲ ಕಾರ್ಯಗತಗೊಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾದ್ರೆ ಗುರುಗಳು ನಮ್ಮನ್ನೆಲ್ಲ ಯಾಕೆ ಪ್ರಶಿಕ್ಷಕರನ್ನಾಗಿ ಮಾಡಿದ್ದಾರೆ ಅಂದ್ರೆ, ಆ ಒಂದು ದಾರಿನಲ್ಲಿ ನಾವು ನಡೆದು ನಮ್ಮ ಸಹಕಾರವನ್ನು ಕೊಟ್ಟು ಮುಂದಿನ ಹಂತದ ಬೆಳವಣಿಗೆ ಏನು ಗುರುಗಳ ನಮ್ಮ ಪರಂಪರೆ ಏನಿದೆ, ದ ಹೈರಾರ್ಕಿ ಆಫ್ ಮಾಸ್ಟರ್ಸ್, ವಾಟ್ ಇಸ್ ಇಟ್ ದಟ್ ದೇ ವಾಂಟ್, ಅದನ್ನ ಕಾರ್ಯಗತಗೊಳಿಸ್ಲಿಕ್ಕೆ ನಮಗೆಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಅವಕಾಶ ಯಾಕೆ ಕೊಟ್ಟರು? ಕಾರ್ಯಗತಗೊಳಿಸ್ತಾ ನಾವೆಲ್ಲರೂ ಸಹ ಆಧ್ಯಾತ್ಮಿಕವಾಗಿ ಪ್ರಗತಿ ಆಗಲಿ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಗುರುಗಳ ಯಾವ ಲವಲೇಶದ ಸ್ವಾರ್ಥವೂ ಇಲ್ಲ. ಪ್ರತಿಯೊಂದು ಆತ್ಮವೂ ಕೂಡ ಆಧ್ಯಾತ್ಮಿಕ ಪ್ರಯಾಣ ಮಾಡ್ಕೊಳ್ಳಿಕ್ಕೆ, ಪ್ರಗತಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳನ್ನ ಸೃಷ್ಟಿಸೋದು ಗುರುಗಳ ಕೆಲಸ. ಅವರು ಈ ದಾರಿಯನ್ನು ಸೃಷ್ಟಿಸ್ಬಿಟ್ಟು ನಿಮಗೆ ಅವಕಾಶ ಮಾಡಿಕೊಡ್ತಾರೆ. ಎಷ್ಟು ಜನ ಅವಕಾಶನ ತಗೊಂಡು ಬೆಳೀತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಗುರುಗಳ ಕೆಲಸ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಡ್ತಾ ಹೋಗೋದು. ಅಭ್ಯಾಸಿ ಕೆಲಸ ಆ ಅವಕಾಶಗಳನ್ನ ಗುರುತಿಸಿ ಅದಕ್ಕೆ ತಮ್ಮ ಕಡೆಯಿಂದ ಏನು ಸಾಧ್ಯ ಇದೆ ಆ ಕೆಲಸಗಳನ್ನ ಮಾಡಿಕೊಡುದು. ಯಾವಾಗ ಈ ರೀತಿಯಾದಂಥ ಸಹಕಾರ ಗುರು ಮತ್ತೆ ಶಿಷ್ಯನಲ್ಲಿ ಆಗತ್ತೆ, ಆವಾಗ ಶಿಷ್ಯ ಆಧ್ಯಾತ್ಮಿಕವಾಗಿ ಉನ್ನತ ಹಂತಕ್ಕೆ ಏರ್ಲಿಕ್ಕೆ ಸಾಕಷ್ಟು ಸಹಾಯವಾಗುತ್ತೆ. ನಮ್ಮ ಸಿಸ್ಟಮ್ ಹೆಂಗ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಗುರುಗಳು ಎಲ್ಲಾ ರೀತಿಯಾದಂಥ ಸಹಕಾರ ಕೊಡ್ತಾರೆ. ಆಧ್ಯಾತ್ಮಿಕವಾಗಿ ನಾವು ವೈಯಕ್ತಿಕವಾಗಿ ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧನೆಗಳನ್ನ ಕೊಡ್ತಾರೆ. ತದನಂತರ ನಾವು ಬೇರೆಯವರ ಜೊತೆ ಕೆಲಸ ಮಾಡ್ತಾ ಜೊತೆಯಾಗಿ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾವು ನಿನ್ನೆ ಮಾತಾಡಿದ್ವಿ, ಸೃಷ್ಟಿ ಆದಾಗ ಮೊದಲ ಆವರಣ ಏನಪ್ಪಾ ಅಂದ್ರೆ ಆತ್ಮಕ್ಕೆ ನಾನು ಭಗವಂತನಿಂದ ಬೇರೆ ಅನ್ನೋ ಮನೋಭಾವ ಬಂತು. ಆ ಭಾವನೆ ಏನ್ ಬಂತಲ್ವಾ, ಅದು ಮೊದಲ ಆವರಣ. ಈಗ ನಾವು ಎಲ್ಲರ ಜೊತೆ ಕೂಡಿ ಕೆಲಸ ಮಾಡಿದಾಗ ಆ ಮೊದಲ ಆವರಣ ಇದೆಯಲ್ಲ ಅದ್ರ ಮೇಲೆ ಕೆಲಸ ಮಾಡ್ತಿರ್ತೀವಿ ನಮಗೆ ಗೊತ್ತಿಲ್ದಂಗೆನೆ. ಅದಕ್ಕೆ ಬಾಬೂಜಿ ಅವರು ಹೇಳ್ತಾರೆ ವಿಸ್ಪರ್ಸ್ ಅಲ್ಲಿ, ವಿಸ್ಪರ್ಸ್ ಫ್ರಮ್ ದ ಬ್ರೈಟರ್ ವರ್ಲ್ಡ್ ಇದೆಯಲ್ಲ, ಒಂದೊಂದು ಸಂಸ್ಥೆ ಒಂದೊಂದಕ್ಕೆ ದ್ಯೋತಕವಾಗಿದೆ. ಹಾಗಾದ್ರೆ ಸಹಜ ಮಾರ್ಗ ಸಂಸ್ಥೆ ಯಾವ ಒಂದು ವಿಷಯಕ್ಕೆ ದ್ಯೋತಕವಾಗುತ್ತೆ ಕಾಲಕ್ರಮೇಣದಲ್ಲಿ ಅಂತ ಕೇಳಿದಾಗ ಯಾರೋ ಬಾಬೂಜಿ ಅವರು ಅದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಸಹಜ ಮಾರ್ಗ್ ಈಸ್ ಗೋನ್ ಟು ಬಿ ನೋನ್ ಫಾರ್ ಯುನಿಟಿ ಅಂತ ಹೇಳ್ತಾರೆ. ಐಕ್ಯತೆಗೆ ಅದು ಎಲ್ಲ ಕಡೆ ಪ್ರಸಿದ್ಧವಾಗತ್ತೆ. ಸೊ ನಮ್ಮ ವೈಯಕ್ತಿಕ ವ್ಯತ್ಯಾಸಗಳು ಏನೇ ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಗುರುಗಳ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯಸನ್ನದ್ಧರಾಗಬೇಕು.
ನೀವು ಅನ್ಕೋಬಹುದು ನಾವೇನ್ ಮನೇಲಿ ಕೂತ್ಕೊಂಡು ಒಂದಿಷ್ಟು ಸಿಟ್ಟಿಂಗ್ ಕೊಡ್ತೀವಿ, ಇಷ್ಟು ಮಾಡ್ಲಿಕ್ಕೆ ಇಷ್ಟೆಲ್ಲ ಇದೆಯಾ ಅಂತ. ಈ ಗುರು ಪರಂಪರೆಯಲ್ಲಿ ನಾವೆಲ್ಲ ಕೂಡ ಪಾದಾಳುಗಳು. ವಿ ಆರ್ ಆಲ್ ದ ಫುಟ್ ಸೋಲ್ಜರ್ಸ್ ಆಫ್ ಟೇಕಿಂಗ್ ದ ಸಿಸ್ಟಮ್ ಟು ಮೋರ್ ಅಂಡ್ ಮೋರ್ ಪೀಪಲ್, wider and wider, so that the entire universe gets spiritualized, which is the need of the hour. ಇದಕ್ಕೆ ನಮ್ಮ ಕಡೆಯಿಂದ ಎಷ್ಟು ನಾವು ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಸಾಲದು. ಯಾವಾಗ ನಾವು ಈ ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತೀವೋ ಅವಾಗ ಅದರ ಪರಿಣಾಮ ಇನ್ನೂ ಆಳವಾಗಿ ಆಗುತ್ತೆ. ನಾವಿರ್ತಕ್ಕಂಥ ಪೇಜ್ ನಂಬರ್ 33, ಮಾರ್ಗಗಳು ಮತ್ತು ಸಾಧನಗಳು. ದತ್ತೇಶ್ ಅವರೇ ಹೇಳ್ರಿ. ಇಲ್ಲ ಸರ್, ಅದು ಅವ್ರು ಪೇಜ್ ನಂಬರ್ ಕೇಳಿದ್ರು ಅವ್ರು, ಲೋಕಮೂರ್ತಿ ಅವರು, ಅದಕ್ಕೆ ರಿಪ್ಲೈ ಮಾಡಿದೆ ಸರ್, ಸಾರಿ. ನೋ ಪ್ರಾಬ್ಲಮ್. ಸೊ ಇದನ್ನೆಲ್ಲ ಕೂಡ ನಾವು ಹಾಗೆ ಅಂತ ಹೇಳಿ ನಮ್ಮ ಬೆನ್ನನ್ನು ನಾವು ತಡ್ಕೊಳ್ಳೋದು ಅಂತಲ್ಲ. ನಮ್ಮ ಬೆನ್ನನ್ನು ಆ ರೀತಿ ನಾವು ತಡ್ಕೊಳ್ತು ಅಂದ್ರೆ ಅದು ನಮ್ಗೆ ಅಹಂನ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ವಿಚಾರ ಯಾಕೆ ಹೇಳಿದ್ದು ಅಂದ್ರೆ, ನಮ್ಮ ಈಗಿರ್ತಕ್ಕಂಥ ಸ್ಥಿತಿಗತಿನ ನಾವು ತಿಳ್ಕೊಂಡು ನಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ಅರಿತುಕೊಂಡು ನಮ್ಮ ಕಡೆಯಿಂದ ಗುರುಗಳು ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಅದರ ಪ್ರಕಾರವಾಗಿ ಕಾರ್ಯಪ್ರವೃತ್ತಲಾಗ್ಲಿಕ್ಕೆ ಸಹಾಯವಾಗಲಿ ಅಂತ ಇಷ್ಟೆಲ್ಲ ಹೇಳಿದ್ದು. ಸರಿನಾ? ಎಲ್ಲವೂ ಮೂಲಕ್ಕೆ ತಿರುಗಿ ಬರಲು ಮಹಾಪ್ರಳಯ ಅಥವಾ ಪೂರ್ಣ ಲಯವು ಹೇಗೆ ಅವಶ್ಯಕವೋ ಹಾಗೆಯೇ ಆ ನೆಲೆಯನ್ನು ತಲುಪಲು ನಾವೇ ನಿರ್ಮಿಸಿಕೊಂಡ ಎಲ್ಲ ಪದಾರ್ಥಗಳ ಅತ್ಯಂತಿಕ ನಾಶವನ್ನು ಅಥವಾ ಪ್ರಳಯವನ್ನು ನಾವು ತಂದುಕೊಳ್ಳಬೇಕಾಗುವುದು. ಹಾಗಾದ್ರೆ ನಾವು ಸೆಂಟರ್ ಕಡೆ ಹೋಗ್ಬೇಕಂದ್ರೆ ಸೆಂಟರ್ ಕಡೆ ಎಲ್ಲವೂ ಯಾವಾಗ ಹೋಗುತ್ತೆ? ಪ್ರಳಯ ಆದಾಗ ಹೋಗುತ್ತೆ. ಎವ್ರಿಥಿಂಗ್ ಗೋಸ್ ಬ್ಯಾಕ್ ಟು ದ ಸೆಂಟರ್ ಅಟ್ ದ ಟೈಮ್ ಆಫ್ ಪ್ರಳಯ. However, what is it that we are supposed to do if we want to go back to the center? We have to create a pralaya of our own creation. So, nature na ಅನುಕರಣೆ ಮಾಡ್ತೀವಿ ಇಲ್ಲಿ. We are in tune with nature. 4ನೇ ಮ್ಯಾಕ್ಸಿಮಲ್ ಬರುತ್ತಲ್ಲ, ಸಿಂಪ್ಲಿಫೈ ಯುವರ್ ಲೈಫ್ ಸ್ಟೈಲ್ ಅಂಡ್ ಬಿ ಇನ್ ಟ್ಯೂನ್ ವಿತ್ ನೇಚರ್ ಅಂತ ಬರುತ್ತೆ. ಅಂದ್ರೆ ನೋಡಿ, ನಾವು ಜೊತೆಯಾಗಿ ಕೆಲಸ ಮಾಡಿದಾಗ ಮೊದಲ ಆವರಣ ಇತ್ತಲ್ಲ, ನಾನು ಭಗವಂತನಿಂದ ಬೇರೆ ಅನ್ನೋದು, ಆ ಆವರಣದ ಮೇಲೆ ಕೆಲಸ ಮಾಡ್ತಿದ್ವಿ. ನಮ್ಗೆ ಗೊತ್ತಿಲ್ದಂಗೆನೆ ಕೆಲಸ ಮಾಡ್ತಿರ್ತೀವಿ. ಅದು ಕಾಲಕ್ರಮೇಣದಲ್ಲಿ ಕಳಚಿ ಬಿದ್ದು ಹೋಗುತ್ತೆ. ಯಾಕೆಂದ್ರೆ ಎಲ್ಲ ಸಂಸ್ಕಾರಗಳ ಮೂಲ ಅದೇನೆ. ನಾನು ಬೇರೆ ಅಂತ ನಾವು ಯೋಚನೆ ಮಾಡಿದ ತಕ್ಷಣನೇ ನಾವು ಸಂಸ್ಕಾರದಲ್ಲಿ ಸಿಕ್ಕಾಕೊಂಡ್ವಿ ಅಂತ. ನಾವೆಲ್ಲರೂ ಒಂದೇ ಅಂತ ನಾವು ಯಾವಾಗ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ನಾವು ಆ ಮೂಲ ಸಂಸ್ಕಾರದಿಂದ ಬಿಡಿಸ್ಕೊಳ್ಳಿಕ್ಕೆ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ. ಎರಡನೇದು, ಮಹಾಪ್ರಳಯ ಬಂದಾಗ ಎಲ್ಲವೂ ಮೂಲದಲ್ಲಿ ಐಕ್ಯವಾಗೋದಾದ್ರೆ ನಾವು ಈಗಲೇ ಮಹಾಪ್ರಳಯ ಮಾಡಿಕೊಂಡ್ರೆ ನಮ್ಮ ವೈಯಕ್ತಿಕ ಸ್ತರದಲ್ಲಿ ನಾವು ಮತ್ತೆ ನಿಸರ್ಗನ ಅನುಕರಣೆ ಮಾಡಿದಂಗಾಯ್ತು, ನಾವು ಮತ್ತೆ ಮೂಲ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇನ್ನೊಂದು 2 ಕ್ಲೂ ಇದೆ. ಇಲ್ಲಿ 2 ಸೃಷ್ಟಿ ಇದೆ. ಭಗವಂತನ ಸೃಷ್ಟಿ ಒಂದಿದೆ. ಸೊ ಭಗವಂತನ ಸೃಷ್ಟಿನಲ್ಲಿ ಪ್ರಳಯ ಆದಾಗ ಮೂಲಕ್ಕೆ ಹೋಗುತ್ತೆ. ಹಾಗಾದ್ರೆ ಅಷ್ಟೇ ಇದೆಯಾ? ಇಲ್ಲ, ಮನುಷ್ಯ ಸೃಷ್ಟಿ ಕೂಡ ಇದೆ. ಯಾಕೆಂದ್ರೆ ಜ್ಞಾಪಕ ಇಟ್ಕೊಳ್ರಿ, ಪರಮಾತ್ಮನ ಅಂಶದಿಂದ ಬಂದಿರತಕ್ಕಂಥದ್ದು ಆತ್ಮ. ಪರಮಾತ್ಮನಿಗೆ ಏನೆಲ್ಲ ಸಾಧ್ಯತೆಗಳಿದೆಯೋ ಅವೆಲ್ಲವೂ ಆತ್ಮಕ್ಕೂ ಸಹ ಇದೆ. ಪ್ರಮಾಣ ವ್ಯತ್ಯಾಸ ಆಗತ್ತೆ ಅಷ್ಟೇನೆ. ಸೊ ಹಾಗಿರ್ಬೇಕಾದ್ರೆ 2 ಸೃಷ್ಟಿ ಇದೆ. ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಈ 2 ಸೃಷ್ಟಿ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಸರಿನಾ? ಸೊ ಕೆಲವು ಕೆಲಸಗಳು ನಾವೇ ಮಾಡ್ಕೊಳ್ಳೋದು, ಕರ್ಮ ಕಟ್ಕೊಳ್ತೀವಿ. ಕೆಲವು ಕೆಲಸಗಳು ಭಗವಂತನ ಸೃಷ್ಟಿಗೆ ಪೂರಕವಾಗಿರ್ತೀವಿ, ಹಾಗಾಗಿ ನಾವು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳಲ್ಲ. ಹಾಗಾದ್ರೆ ಕಾಲಕ್ರಮೇಣದಲ್ಲಿ ನಮ್ಗೆ ಏನು ಸಂವೇದನೆ ಬೆಳಿಬೇಕು? ಯಾವ ಕೆಲಸ ಭಗವಂತನ ಕೆಲಸ, ನಾವು ಆ ಕೆಲಸ ಮಾಡೋದ್ರಿಂದ ನಾವು ಸೃಷ್ಟಿ ಮಾಡ್ಕೊಳ್ತಾ ಇಲ್ಲ ಸಂಸ್ಕಾರಗಳನ್ನ. ಯಾವ ಕೆಲಸ ನನ್ನ ಸ್ತರದಲ್ಲಿ ಮಾಡ್ತಾ ಇದ್ದೀವಿ, ಅದು ಮಾಡೋದ್ರಿಂದ ನಮ್ಗೆ ಆ ಸಂಸ್ಕಾರಗಳು ಸೃಷ್ಟಿ ಆಗ್ತಾ ಇದೆ, ಬಂಧನಕ್ಕೆ ಒಳಪಡ್ತಾ ಇದ್ದೀವಿ. ಇದಕ್ಕೆ ಇಂಗ್ಲಿಷ್ ನಲ್ಲಿ ವೆರಿ ಸಿಂಪಲ್ ಸೇಯಿಂಗ್ ಹೇಳ್ತಾರೆ,
ಸಾಕಷ್ಟು ಮಂದಿ ಇದನ್ನ ಕೇಳಿರ್ತೀರ, ಆದ್ರೆ ಅದರದ್ದು ಪೂರ್ಣವಾದಂತ ಅರ್ಥ ಗ್ರಹಿಕೆ ಆಗಿರಲ್ಲ ಎಷ್ಟೋ ಜನಕ್ಕೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಇಟ್ಸ್ ಎ ವೆರಿ ಕಾಮನ್ ಸೇಯಿಂಗ್. ಮೋಸ್ಟ್ ಆಫ್ ದ ಟೈಮ್ ವಿ ಹಿಯರ್ ಅಬೌಟ್ ಇಟ್. ಮನುಷ್ಯ ಯಾವುದೋ ಒಂದು ರೀತಿ ಪ್ರಸ್ತಾವನೆ ಮಾಡ್ತಾನೆ, ಅದು ಆಗ್ಬೇಕೋ ಅಥವಾ ಆಗ್ಬಾರ್ದು ಅನ್ನೋದನ್ನ ದೇವರು ನಿರ್ಧಾರ ಮಾಡ್ತಾನೆ ಅಂತ. ಅಲ್ಲಿಗೆ ನೋಡಿ, ಎರಡು ಸೃಷ್ಟಿ ಇದೆ ಅಂತ ಅಲ್ಲೇ ಆಯ್ತು. ಮನುಷ್ಯ ಸೃಷ್ಟಿ ಒಂದಿದೆ, ಭಗವಂತನ ಸೃಷ್ಟಿ ಒಂದಿದೆ. ಹಾಗಾದ್ರೆ ಭಗವಂತನ ಸೃಷ್ಟಿ ಎಲ್ಲರ ಮೇಲೂ ಸದಾಗಲೂ ಸಮನಾಗಿ ಕೆಲಸ ಮಾಡ್ತಾ ಇರುತ್ತೆ. ಭಗವಂತನ ಸೃಷ್ಟಿನಲ್ಲಿ ತಾರತಮ್ಯವಿಲ್ಲ, ಎಲ್ಲ ಸಮನಾಗಿ ಕೆಲಸ ಮಾಡುತ್ತೆ. ಆದ್ರೆ ಮನುಷ್ಯನ ಸೃಷ್ಟಿನಲ್ಲಿ ತಾರತಮ್ಯವಿದೆ. ಸೊ ನಾವು ಭಗವಂತನ ಸೃಷ್ಟಿ ಎಡೆಗೆ ಹೋಗ್ಬೇಕಂದ್ರೆ ನಮ್ಮ ವ್ಯವಹಾರದಲ್ಲಿ ಇರತಕ್ಕಂಥ ತಾರತಮ್ಯ ಏನಿದೆ ಅದನ್ನು ಕಾಲಕ್ರಮೇಣದಲ್ಲಿ ನಾವು ನೋಡಿಕೊಂಡು ಸರಿಪಡಿಸ್ಕೋಬೇಕು. ಅವಾಗ ನಾವು ಭಗವಂತನೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಭಗವಂತನ ಸೃಷ್ಟಿ ಅಂದ್ರೆ ಯಾವುದು? ಭಗವಂತ ಈಗೇನು ನಿಸರ್ಗನ ಸೃಷ್ಟಿ ಮಾಡಿದ್ದಾನೆ, ಪ್ರಪಂಚನ ಸೃಷ್ಟಿ ಮಾಡಿದ್ದಾನೆ, ಆತ್ಮನ ಸೃಷ್ಟಿ ಮಾಡಿದ್ದಾನೆ, ಮತ್ತೆ ಪ್ರಜ್ಞೆನ ಸೃಷ್ಟಿ ಮಾಡಿದ್ದಾನೆ. ಸೊ ಭಗವಂತನಿಂದ ಬಂದಂತ ಒಂದು ಅಂಶ ಆತ್ಮ, ಆತ್ಮನಿಂದ ಮುಂದಕ್ಕೆ ಪ್ರಜ್ಞೆ ಬರುತ್ತೆ, ಪ್ರಜ್ಞೆಯಿಂದ ನಿಸರ್ಗ, ನೀವೇನ್ ಪ್ರಪಂಚ ಅಂತ ನೋಡ್ತಾ ಇದೀವಿ, ನಮ್ಮ ಹೊರಗಿನ ಜಗತ್ತು ಎಲ್ಲವೂ ಇವೆಲ್ಲ ಭಗವಂತನ ಸೃಷ್ಟಿ. ನಮ್ಗೆಲ್ರಿಗೂ ಗೊತ್ತಿದೆ, ನಾವ್ಯಾರು ಪ್ರಪಂಚನ ಸೃಷ್ಟಿ ಮಾಡ್ಲಿಲ್ಲ ಅಂತ. ಈ ಪ್ರಪಂಚ ನಾವು ಬರ್ಲಿಕ್ಕೆ ಮುಂಚೆನೂ ಇತ್ತು, ನಾವು ಹೋದ್ಮೇಲೂ ಇರುತ್ತೆ. ಇದು ನಮ್ಮ ಸೃಷ್ಟಿ ಅಲ್ಲ. ಹಾಗಾದ್ರೆ ಅದೇ ಶಕ್ತಿ ಉಪಯೋಗಿಸ್ಕೊಂಡು ಆತ್ಮವೂ ಕೂಡ ಸೃಷ್ಟಿ ಮಾಡುತ್ತೆ. ಭಗವಂತನ ಏನ್ ಶಕ್ತಿ ಉಪಯೋಗಿಸ್ಕೊಂಡು ಸೃಷ್ಟಿ ಮಾಡಿತ್ತು, ಆತ್ಮವೂ ಸಹ ಅದೇ ಶಕ್ತಿನ ಉಪಯೋಗಿಸ್ಕೊಂಡು ಸೃಷ್ಟಿ ಮಾಡುತ್ತೆ. ಹಾಗಾದ್ರೆ ಮುಂದಿನ ಹಂತದಲ್ಲಿ ನಾವು ತಿಳ್ಕೊಬೇಕಂದ್ರೆ ಆತ್ಮ ಏನ್ ಸೃಷ್ಟಿ ಮಾಡಿಕೊಳ್ಳುತ್ತೆ? ನಿನ್ನೆ ನಾವು ಯೋಚನೆ ಮಾಡಿದ್ವಿ, ನಿನ್ನೆ ಗುರಿ ಬಗ್ಗೆ ಮಾತಾಡ್ಬೇಕಾದ್ರೆ ಬೇಕಾಗಿರ್ತಕ್ಕಂಥ ಮೂಲ ಕೆಲಸ ಏನು? ಪರಮಾತ್ಮನ ಜೊತೆ ತನ್ನ ಸಂಬಂಧ ಏನಿತ್ತು ಮರುಸ್ಥಾಪನೆ ಮಾಡ್ಕೋಬೇಕು. ಇಷ್ಟೇ ಆಗ್ಬೇಕಾಗಿದೆ ಆತ್ಮಕ್ಕೆ, ಬೇರೆ ಇನ್ನೇನು ಬೇಡ ಆತ್ಮಕ್ಕೆ. ಯಾಕೆಂದ್ರೆ ಭಗವಂತ ಎಲ್ಲ ಗುಣಗಳು ಆತ್ಮದಲ್ಲಿದೆ. ಆದ್ರೆ ಆತ್ಮಕ್ಕೆ ನಾ ಬೇರೆ ಅನ್ನೋದು ಅಂಟ್ಕೊಂಡ್ಬಿಟ್ಟಿದೆ ಮನಸ್ಸಿಗೆ, ಅದು ಆ ಭಾವ ಬಂದ್ಬಿಟ್ಟಿದೆ. ಆ ಭಾವನ ಹೋಗಲಾಡಿಸ್ಕೋಬೇಕು. ಇಷ್ಟೇ ಮಾಡ್ಬೇಕಾಗಿರೋ ಕೆಲಸ. ಎಲ್ಲರೂ ಮಾಡ್ಬೇಕಾಗಿರೋ ಕೆಲಸ ಇದು ಒಂದೇನೆ. ಹಾಗಾದ್ರೆ ಮನುಷ್ಯ ಜನ್ಮ ದೊಡ್ಡದು ಅಂತ ನಾವು ಹೇಳ್ತೀವಿ. ವೈ ಇಸ್ ದಟ್? ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಹ್ಯೂಮನ್ ಲೈಫ್ ಇಸ್ ದ ಮೋಸ್ಟ್ ಸಾಟ್ ಆಫ್ಟರ್ ಅಮಂಗ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್. ಅದು ಯಾಕೆಂತಂದ್ರೆ ಈ ಎಲ್ಲ ಸ್ತರಗಳನ್ನು ಒಮ್ಮೆಲೆ ದಾಟ್ಲಿಕ್ಕೆ ಸಾಧ್ಯ ಆಗೋದು ಮನುಷ್ಯ ಜೀವನದಲ್ಲಿ ಮಾತ್ರ. ಯು ಕ್ಯಾನ್ ಕ್ರಾಸ್ ಆಲ್ ದೀಸ್ ಲೆವೆಲ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಟ್ ಒನ್ಸ್ ಓನ್ಲಿ ಇನ್ ಎ ಹ್ಯೂಮನ್ ಲೈಫ್, ನಾಟ್ ಇನ್ ಎನಿ ಅದರ್ ಲೈಫ್, ನಾಟ್ ಇನ್ ದ ಲೈಫ್ ಆಫ್ ದ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ಆರ್ various other lower strata, not in the higher strata also. So when you become gods or demigods, that is also not going to allow you. So you are kind of given a unique opportunity to be able to transcend all these things in between and reach the center while being a human being. ಮನುಷ್ಯನಾಗಿದ್ದಾಗ ಈ ಸ್ತರದಿಂದ ಆ ಸ್ತರದವರೆಗೂ ಒಮ್ಮೆಲೆ ನಾವು ಹೋಗ್ಬಿಡ್ಬೋದು. ಹಾಗಿದ್ರೆ if that is the case, ಆತ್ಮ ಏನ್ ಸೃಷ್ಟಿ ಮಾಡುತ್ತೆ ಅಂತ ನಾವು ತಿಳ್ಕೋಬೇಕು. ಆತ್ಮ ಏನ್ ಸೃಷ್ಟಿ ಮಾಡುತ್ತೆ ಅಂದ್ರೆ ಸಂಸ್ಕಾರಗಳನ್ನ ಸೃಷ್ಟಿ ಮಾಡುತ್ತೆ. ಯಾವಾಗ ಆತ್ಮಗೆ ಸಂಸ್ಕಾರನ ಸೃಷ್ಟಿ ಮಾಡುತ್ತೆ? ಆತ್ಮ ಭಗವಂತನ ಎಡೆಗೆ ನೋಡ್ತಾ ಇದ್ದಿದ್ರೆ ಸಂಸ್ಕಾರಗಳ ಸೃಷ್ಟಿ ಆಗ್ತಾ ಇರಲಿಲ್ಲ. ಅದು ಭಗವಂತನಿಂದ ವಿಮುಖವಾಗಿ ಬೇರೆ ದಿಕ್ಕಿನಲ್ಲಿ ತನ್ನ ಗಮನವನ್ನು ಹರಿಸಲಿಕ್ಕೆ ಶುರು ಮಾಡಿತು. ಯಾವಾಗ ಅದು ಗಮನವನ್ನು ಹರಿಸಲಿಕ್ಕೆ ಶುರು ಮಾಡಿತೋ ಸಂಸ್ಕಾರಗಳು ಬರಲಿಕ್ಕೆ ಸಾಧ್ಯವಾದವು. ಆ ಸಂಸ್ಕಾರಗಳು ಬಂದ ಮೇಲೆ ಕಾಲಕ್ರಮೇಣದಲ್ಲಿ ಆ ಸಂಸ್ಕಾರನ ತೊಡೆದು ಹಾಕಬೇಕು ಅಂತ ಆತ್ಮಕ್ಕೆ ಯೋಚನೆ ಬಂತು. ಆ ಸಂಸ್ಕಾರಗಳನ್ನ ತೊಡೆದು ಹಾಕೋದು ಹೇಗೆ? ಅದು ಮನಸ್ಸನ್ನು ಕಟ್ಕೊಳ್ತು. ಮನಸ್ಸಿದ್ರೆ ಸಂಸ್ಕಾರನ ನಾನು ತೆಗೆದು ಹಾಕೋದು ಸಾಧ್ಯ ಆಗುತ್ತೆ, ನಂತರ ನಮ್ಮ ಮತ್ತೆ ಭಗವಂತನ ಕಡೆ ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮನಸ್ಸನ್ನು ಸೃಷ್ಟಿ ಮಾಡ್ಕೊಳ್ತು. ಬಟ್ ಮನಸ್ಸಿದ್ರೆ ಸಾಲದು, ಅದಕ್ಕೆ ದೇಹನೂ ಬೇಕು ಅಂತ ಹೇಳಿ ಕಾಲಕ್ರಮೇಣದಲ್ಲಿ ದೇಹ ಕೂಡ ಸೃಷ್ಟಿ ಮಾಡ್ಕೊಳ್ತು. ಅಲ್ಲಿಗೆ ಮನುಷ್ಯನ ಈ ಜೀವನ ಏನಿದೆ, ಮನುಷ್ಯ ಆತ್ಮ ಏನಿದೆ, ನಮ್ಮ ವೈಯಕ್ತಿಕ ಸ್ತರದಲ್ಲಿ ಇರ್ತಕ್ಕಂಥ ಆತ್ಮ ಈ ಮೂರನ್ನ ಸೃಷ್ಟಿ ಮಾಡ್ಕೊಳ್ತು. ಭಗವಂತ ಮೂರು ಸೃಷ್ಟಿ ಮಾಡಿದ, ಆತ್ಮವು ಕೂಡ ಮೂರು ಸೃಷ್ಟಿ ಮಾಡ್ಕೊಳ್ತು. ಮೊದಲನೇದು ಸಂಸ್ಕಾರಗಳು, ಎರಡನೇದು ಮನಸ್ಸು, ಮೂರನೇದು ದೇಹ. ಹಾಗಾದ್ರೆ ದೇಹ ಮನಸ್ಸುಗಳ ಸೃಷ್ಟಿ ಯಾಕಾಯ್ತು?
ದೇಹ ಮನಸ್ಸುಗಳ ಸೃಷ್ಟಿ ಯಾಕಾಯ್ತಂದ್ರೆ ಈ ಸಂಸ್ಕಾರಗಳ ಜಂಜಾಟದಿಂದ ಬಿಡಿಸ್ಕೊಳ್ಳಿಕ್ಕೆ ದೇಹ ಮನಸ್ಸಿನ ಸೃಷ್ಟಿ ಆಯ್ತು. ಹಾಗಾದ್ರೆ ಇಲ್ಲೊಂದು ಕ್ಲೂ ಇದೆ. ನಾವು ಮುಕ್ತಿ ಗಳಿಸ್ಕೋಬೇಕಾದ್ರೆ, ಆತ್ಮ ಸಾಕ್ಷಾತ್ಕಾರ ಗಳಿಸ್ಕೋಬೇಕಾದ್ರೆ ನಮಗೇನ್ ಬೇಕಾಗಿದೆ? ದೇಹ ಮತ್ತು ಮನಸ್ಸು ಬೇಕೇ ಬೇಕು. ದೇಹ ಮನಸ್ಸನ್ನ ನಾವು ನೋಡ್ಕೊಳ್ಳೇಬೇಕು. ಯಾಕಂದ್ರೆ ದೇಹ ಮನಸ್ಸು ಆರೋಗ್ಯವಾಗಿದ್ರೆ ಮಾತ್ರನೇ ನಾವು ಸಂಸ್ಕಾರಗಳನ್ನ ತೊಡೆದು ಹಾಕಿ ನಮ್ಮ ಆತ್ಮದ ಏನು ಕೆಲಸ ಇದೆ ಅದನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗೋದು. ಆ ನಿಟ್ಟಿನಲ್ಲಿ ಆರೋಗ್ಯ ಅತ್ಯಗತ್ಯ. ಪ್ರತಿಯೊಂದು ಅಭ್ಯಾಸಿಯು ಕೂಡ, ಪ್ರತಿಯೊಬ್ಬ ಪ್ರಶಿಕ್ಷಕರು ಕೂಡ ನಮ್ಮ ಮಿಷನ್ ನಲ್ಲಿ ತಮ್ಮ ತಮ್ಮ ಆರೋಗ್ಯನ ಕಾಪಾಡ್ಕೋಬೇಕಾಗಿರೋದು ಅವರ ಅವಿನಾಭಾಜ್ಯ ಕರ್ತವ್ಯ. ಅವರು ಅದನ್ನ ಕಡೆಗಣಿಸ್ಲಿಕ್ಕೆ ಆಗಲ್ಲ. ಆರೋಗ್ಯ ಇಟ್ಕೊಂಡು ಏನ್ ಮಾಡ್ಬೇಕು? ಆರೋಗ್ಯನೂ ಬೆಳೆಸ್ಕೊಳ್ತೀರಾ, ಆರೋಗ್ಯನ ಕಾಪಾಡ್ಕೊಳ್ತೀರಾ, ಇಟ್ಕೊಂಡು ಏನ್ ಮಾಡೋದು? ಆರೋಗ್ಯನ ಕಾಪಾಡಿಕೊಂಡು ದೇಹ ಮನಸ್ಸನ್ನ ಉಪಯೋಗಿಸ್ಕೊಂಡು ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ಕಡೆಗೆ ನಾವು ಗಮನ ಕೊಡ್ಬೇಕು. ಅದಕ್ಕೆ ಬಾಬುಜಿಯವರು ಮೊದಲನೇ ಚಾಪ್ಟರ್ ಗುರಿ ಅಂತ ಬರೆದಿರೋದು. ಗುರಿ ಇರ್ತಕ್ಕಂಥದ್ದು ಆತ್ಮದ ಸ್ತರದಲ್ಲಿ, ದೇಹ ಮನಸ್ಸಿನ ಸ್ತರದಲ್ಲ. ಆ ಗುರಿಗೆ ಸಾಧನವಾಗಿ ದೇಹ ಮನಸ್ಸುಗಳಿದೆ. ಹಾಗಾದ್ರೆ ಆ ಗುರಿಗೆ ತಡೆಯಾಗಿರ್ತಕ್ಕಂಥದ್ದು ಯಾವುದು? ದೇಹ ಮನಸ್ಸು ಉಪಯೋಗಿಸ್ಕೊಳ್ತಾ ಇದ್ದೀನಿ, ಆದ್ರೆ ದೇಹ ಮನಸ್ಸನ್ನ ಏನ್ ಮಾಡ್ತಾ ಇದ್ದೀನಿ? ಹೊರಗಡೆಗೆ ಕಳಿಸ್ತಾ ಇದ್ದೀನಿ, ಪ್ರಪಂಚದೆಡೆಗೆ ನಾನು ಕಳಿಸ್ತಾ ಇದ್ದೀನಿ. ಸೊ ಆ ಪ್ರಪಂಚದೆಡೆಗೆ ಕಳಿಸಿದಾಗ ಏನಾಗುತ್ತೆ? ಸಂಸ್ಕಾರಗಳು ಕಡಿಮೆ ಆಗೋ ಬದಲಿಗೆ ಜಾಸ್ತಿ ಆಗುತ್ತೆ, ಮತ್ತೆ ತೊಡಕಾಗುತ್ತೆ. ನಮ್ ಗುರಿ ಇನ್ನೂ ಅಸ್ಪಷ್ಟವಾಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ, ಗೋಚರನೇ ಆಗಲ್ಲ ಕಾಲಕ್ರಮದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಆ ಮಧ್ಯದಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳ ಆಗರ ಇದೆಯಲ್ಲ, ಸಮೂಹ, ಎಲ್ಲಿದೆ ಸಂಸ್ಕಾರಗಳ ಸಮೂಹ? ಆತ್ಮ ಮತ್ತೆ ದೇಹ ಮನಸ್ಸು, ಈ ಎರಡರ ನಡುವೆ ಇದೆ ಸಂಸ್ಕಾರ. ಆ ಸಂಸ್ಕಾರನ ನಾವು ತೆಗೆದು ಹಾಕಬೇಕು. ಆ ಸಂಸ್ಕಾರ ತೆಗೆದು ಹಾಕ್ತಕ್ಕಂಥ ಒಂದು ಪದ್ಧತಿಯನ್ನು ರೂಪಿಸಬೇಕು. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಬಾಬುಜಿಯವರು, ಲಾಲಾಜಿಯವರು ಎಲ್ಲರೂ ಕೂಡಿ, ವಿವೇಕಾನಂದರು, ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಕೂಡಿ ಈ ಒಂದು ಪದ್ಧತಿಯನ್ನ, ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಇದು ಮಾನವ ಜನಾಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ವಾಪಸ್ಸು ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ನಮ್ಮ ವೈಯಕ್ತಿಕ ಸ್ತರದಲ್ಲಿ ಪ್ರಳಯ ಮಾಡ್ಕೋಬೇಕು. ನಾವು ವೈಯಕ್ತಿಕ ಸ್ತರದಲ್ಲಿ ಪ್ರಳಯ ಮಾಡ್ಕೊಂಡಾಗ ಅದು ನೇಚರ್ನ ಅನುಕರಣೆ ಮಾಡ್ದಂಗೆ ಆಗುತ್ತೆ, ನಿಸರ್ಗದ ಅನುಕರಣೆ ಮಾಡ್ದಂಗೆ ಆಗುತ್ತೆ. ನಮ್ಮ ಎಲ್ಲ ಆಸ್ತಿಯಿಂದ ಸಂಗ್ರಹಿಸಿದ ವಸ್ತುಗಳಿಂದ ನಾವು ಬಿಡುಗಡೆ ಹೊಂದಿ ಸೃಷ್ಟಿ ಆದಿಯಲ್ಲಿ ಯಾವ ಸರಳ ರೂಪದಲ್ಲಿ ಇದ್ದುವೋ ಅದನ್ನೇ ಧಾರಣೆ ಮಾಡಬೇಕಾಗುವುದು. ಸೊ ಸೃಷ್ಟಿ ಮುಂಚೆ ನಾವು ಯಾವ ರೀತಿ ಇದ್ವಿ? ಸರಳ ರೂಪದಲ್ಲಿದ್ರಿ. ಈಗ ವಾಪಸ್ಸು ನಾವು ಸರಳತೆ ಎಡೆಗೆ ಹೋಗಬೇಕು. ಸರಳತೆ ಎಡೆಗೆ ಹೋಗ್ಬೇಕಂದ್ರೆ ನಾವು ವೈಯಕ್ತಿಕ ಸ್ತರದಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಸೃಷ್ಟಿ ಏನಿದೆ ಅದಕ್ಕೆ ನಾವು ಪ್ರಳಯ ತಂದೊಡ್ಬೇಕು. So we have to create a individual pralaya in such a way that we can become simple like we were when we were born as a soul from the Supreme Soul. If that is the case, we have to gradually bend our life towards simplicity. Babaji writes in the fourth maxim, simplicity is the quintessence of nature. If there is one essence of nature which is the most important, it is simplicity. Are we becoming simple day by day? This is another sign of spiritual progress. If we are becoming simple, humble, down to earth, approachable, and are able to feel for the needs of the others and contribute towards meeting those needs, we are in tune with nature. Remember, whenever we are in tune with nature, we don't create samskaras. Only when we are out of tune with nature, we create samskaras. ನಾವು ನಿಸರ್ಗದ ಜೊತೆಗೆ ಸರಿಸಮವಾಗಿ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಜೀವನ ಮಾಡ್ತು ಅಂದ್ರೆ ನಾವು ಸಂಸ್ಕಾರಗಳ ಸೃಷ್ಟಿ ಮಾಡ್ಕೊಳ್ಳಲ್ಲ. ನಿಸರ್ಗಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಾವು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ನಾವು ಸಂಸ್ಕಾರಗಳ ಸೃಷ್ಟಿಯನ್ನು ಮಾಡ್ಕೊಳ್ತೀವಿ. ಅದಕ್ಕೆ ಉಪನಿಷತ್ತಲ್ಲಿ ಒಂದು ಸಂಸ್ಕಾರ ಅಂದ್ರೆ ಏನು ಅಂತ ಹೇಳಿದಾಗ, ನಾವು ನಿಸರ್ಗ ವಿರುದ್ಧ ಹೋದಾಗ ನಿಸರ್ಗ ಒಂದು ರಿಯಾಕ್ಷನ್ ಅನ್ನು ತೋರಿಸುತ್ತಂತೆ ನಮ್ಮ ಮೇಲೆ. ಅದರ ಎಲ್ಲ ಕಲೆಕ್ಷನ್ ಸಂಸ್ಕಾರ ಅಂತ ಹೇಳ್ತಾರೆ. ದ ಕಲೆಕ್ಷನ್ ಆಫ್ ದ ರಿಯಾಕ್ಷನ್ ಆಫ್ ದ ನೇಚರ್
when we go against the nature is the samskara. This is one of the definitions given in Upanishads about what is samskara. ಸಂಸ್ಕಾರ ಅಂದ್ರೆ ಏನು? ನಿಸರ್ಗಕ್ಕೆ ವಿರುದ್ಧ ಹೋದಾಗ ಅದೇನು ನಮ್ಮ ಮೇಲೆ ಒಂದು ರಿಯಾಕ್ಷನ್ ಅನ್ನು ಕೊಡುತ್ತೆ, ಅದನ್ನ ನಾವು ಕಲೆಕ್ಟ್ ಮಾಡಿಟ್ಕೊಳ್ತೀವಿ. ಅದನ್ನ ಕಲೆಕ್ಟ್ ಮಾಡಿಟ್ಕೊಳ್ತು ಅಂದ್ರೆ ಅದನ್ನ ಸಂಸ್ಕಾರ ಅಂತ ಕರಿತೀವಿ. ಹಾಗಾದ್ರೆ ಸಂಸ್ಕಾರ ಯಾವಾಗ ಆಗುತ್ತೆ ಅಂತ ಅಲ್ಲಿ ನಿಮ್ಗೆ ಆನ್ಸರ್ ಇದೆ. ನಿಸರ್ಗಕ್ಕೆ ವಿರುದ್ಧವಾಗಿ ಹೋದಾಗ ಸಂಸ್ಕಾರಗಳಾಗತ್ತೆ. ನಿಸರ್ಗಕ್ಕೆ ಪೂರಕವಾದಂತ ರೀತಿಯಲ್ಲಿ ಜೀವನ ಮಾಡಿದ್ರೆ ಸಂಸ್ಕಾರಗಳಾಗಲ್ಲ. ಹಾಗಾದ್ರೆ ಜೀವನ ಮಾಡ್ಲಿಕ್ಕೆ 2 ದಾರಿ ಇದೆ ಅಂತ ಆಯ್ತು. ಸಂಸ್ಕಾರ ಮಾಡ್ಕೊಳ್ತಾ ಜೀವನ ಮಾಡ್ಬೋದು. ಸಂಸ್ಕಾರದ ಯಾವುದೇ ಒಂದು ಸೃಷ್ಟಿ ಮಾಡ್ಕೊಳ್ದಿರ ಕೂಡ ನಾವು ಜೀವನ ಮಾಡಬಹುದು. ಬೋತ್ ಆಪ್ಷನ್ಸ್ ಆರ್ ಅವೈಲಬಲ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. 2 ದಾರಿಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ನಮ್ಮ ಜೀವಾತ್ಮದ ಸುತ್ತಲೂ ಆವರಿಸಿರುವ ನಮ್ಮ ಆಚಾರ ವಿಚಾರಗಳ ಫಲರೂಪವಾದ ಅನೇಕ ತೊಡಕು ಆವರಣಗಳ ಪರಿಣಾಮ ಜನಕವಾದ ಸಂಸ್ಕಾರಗಳ ರಾಶಿಯೇ ನಮ್ಮ ಆಸ್ತಿ. ಇಲ್ಲಿ ನಮ್ಮ ಆಸ್ತಿ ಅಂತ ಬರೆದಿದ್ದಾರಲ್ಲ, ಆಸ್ತಿ ಅಂದ್ರೆ ಏನು ಅಂತ ಮತ್ತೆ ಇವಾಗ ವಿವರಣೆ ಕೊಡ್ತಾ ಇದ್ದಾರೆ. ನಮ್ಮ ಆಚಾರ ವಿಚಾರ, ನಮ್ಮ ಬೌದ್ಧಿಕ ಸ್ತರದಲ್ಲಿ ಶಕ್ತಿಗಳು ಏನ್ ಕೆಲಸ ಮಾಡ್ತಿದೆ, ಬೇರೆ ಬೇರೆ ದಿಕ್ಕುಗಳಿಗೆ ಹರಿದು ಮನಸ್ಸು ಹೊರಮುಖವಾಗಿ ಹೋಗ್ಲಿಕ್ಕೆ ಏನ್ ಪ್ರಚೋದನೆ ಮಾಡ್ತಾ ಇದೆ, ಮತ್ತೆ ನಮ್ಮ ಸುಪ್ತ ಮನಸ್ಸಿನೆಲ್ಲ ಏನು ನಾವು ಆಸೆಗಳು ನಿರಾಸೆಗಳು ಅನುಭವಗಳು ಎಲ್ಲವನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ವಿ. ಇವೇ ನಮ್ಮನ್ನು ದಾರಿ ತಪ್ಪಿಸ್ತಾ ಇರೋದು. ಕ್ರಿಯಾತ್ಮಕವಾದ ಮಾನಸಿಕ ಮತ್ತು ಭೌತಿಕ ಶಕ್ತಿಗಳು ನಮ್ಮಲ್ಲಿ ಇವೆ. ಸೊ ದ ಮೆಂಟಲ್ ಅಂಡ್ ದ ಫಿಸಿಕಲ್ ಪವರ್ ದಟ್ ವಿ ಹ್ಯಾವ್ ಗಾಟ್ ಈಸ್ ಎ ಗಿಫ್ಟ್ ಫ್ರಮ್ ನೇಚರ್. ಈಗ ನಾ ಹೇಳಿದೆ ಆತ್ಮ ಸೃಷ್ಟಿ ಮಾಡ್ಕೊಳುತ್ತೆ ಅಂತ ಹೇಳಿದೆ. ಯಾರಾದ್ರೂ ಪ್ರಶ್ನೆ ಕೇಳ್ಬೋದು, ಆತ್ಮ ಸೃಷ್ಟಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಮೆಟೀರಿಯಲ್ ಎಲ್ಲಿಂದ ಸಿಗುತ್ತೆ ಅಂತ ಕೇಳ್ಬೋದು. ವೇರ್ ಡಸ್ ದ ಆತ್ಮ ಗೆಟ್ ದ ಮೆಟೀರಿಯಲ್ ಫಾರ್ ಇಟ್ಸ್ ಓನ್ ಕ್ರಿಯೇಷನ್? ಭಗವಂತನ ಸೃಷ್ಟಿಗಾದ್ರೂ ಅವನು ಮೆಟೀರಿಯಲ್ ಎಲ್ಲ ಸೃಷ್ಟಿ ಮಾಡ್ದ. ನಾವು ನಮ್ಮ ಕ್ರಿಯೇಷನ್ಗೆ ಎಲ್ಲಿಂದ ತಗೊಳ್ತೀವಿ ಮೆಟೀರಿಯಲ್? ನಾವು ಭಗವಂತನ ಸೃಷ್ಟಿನಲ್ಲಿ ಏನಿದೆಯಲ್ಲ ಆ ಮೆಟೀರಿಯಲ್ ಎಲ್ಲ ತಗೊಂಡು ನಾವು ಸೃಷ್ಟಿ ಮಾಡ್ಕೊಳ್ತೀವಿ. ವಿ ಟೇಕ್ ದ ರಾ ಮೆಟೀರಿಯಲ್ ಫ್ರಮ್ ಗಾಡ್ಸ್ ಕ್ರಿಯೇಷನ್ ಅಂಡ್ ವಿ ಕ್ರಿಯೇಟ್ ಅವರ್ ಓನ್ ಕ್ರಿಯೇಷನ್. ಸೊ ಈಗ ಭಗವಂತನಿಗೆ ಬಂದಾಗ ವಿ ಟಾಕ್ ಅಬೌಟ್ ದ ಫಸ್ಟ್ ಮೈಂಡ್ ಆಫ್ ಗಾಡ್. ಆ ಫಸ್ಟ್ ಮೈಂಡ್ ಆಫ್ ಗಾಡ್ ಇಂದ ವಿ ಟೇಕ್ ಎ ಪಾರ್ಟ್ ಆಫ್ ಇಟ್ ಅಂಡ್ ವಿ ಮೇಕ್ ಇಟ್ ಇಂಡಿವಿಜುವಲ್ ಮೈಂಡ್. And there is the cosmic consciousness in God's creation. We take a part of it and we create our individual consciousness. So ಭಗವಂತನ ಸೃಷ್ಟಿಯಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಸೃಷ್ಟಿ ಮಾಡ್ಕೊಳ್ತೀವಿ. So the raw materials are given by God's creation. We use those raw materials to create our own creation. For example, ಈ ದೇಹ ನಾವು ಸಣ್ಣದಾಗಿದ್ವಿ ಮಗುವಾಗಿದ್ದಾಗ. ಕಾಲಕ್ರಮೇಣದಲ್ಲಿ ಇಷ್ಟು ಎತ್ತರ ಗಾತ್ರವಾಗಿ ಬೆಳೆದ್ವಿ. ಹೇಗೆ ಬೆಳೆದ್ವಿ? ಭಗವಂತನ ಸೃಷ್ಟಿನಲ್ಲಿ ಏನು ಅವನು ಕೊಟ್ಟಿದ್ದಾನಲ್ಲ, ಊಟ ಹಣ್ಣು ಹಂಪಲು ಎಲ್ಲ, ಅದನ್ನೆಲ್ಲ ತಿಂದ್ವಿ ಬೆಳೆದ್ವಿ. ಹಾಗಾದ್ರೆ ನಾವೇ ಬೆಳಿಲಿಲ್ಲ. ಭಗವಂತನ ಸೃಷ್ಟಿನಲ್ಲಿ ಇರತಕ್ಕಂಥ ವಸ್ತುಗಳನ್ನ ತಗೊಂಡು ಅದನ್ನ ಗ್ರಹಿಕೆ ಮಾಡಿಕೊಂಡು ನಾವು ಬೆಳೆದ್ವಿ. ಸೊ ಇದನ್ನ ಯಾವಾಗ್ಲೂ ನಾವು ಕೆಟ್ಕೋಬೇಕು. ಆತ್ಮ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಇದ್ರು ಕೂಡ ಇಟ್ ಕೆನ್ ಓನ್ಲಿ ಕ್ರಿಯೇಟ್ using the raw material given by God's creation. It cannot create anything out of its own. ತನಗೆ ತಾನಾಗಿ ಏನು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ. ಇರ್ತಕ್ಕಂಥದ್ದನ್ನ ಅದು ರೀಸೈಕಲ್ ಮಾಡಬಹುದು. ತುಂಬಾ ಸತಿ ಆಧ್ಯಾತ್ಮಿಕ ವ್ಯಕ್ತಿಗಳು ಒಂದ್ಸತಿ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಮಗು ಅಳ್ತಾ ಇರುತ್ತೆ, ಏನ್ ಬೇಕು ಅಂತ ಹೋಗಿ ಕೇಳ್ತಾರೆ ಮಗುವನ್ನ. ಮಗು ಇದ್ಕೊಂಡು ನನಗೆ ಅವ್ರ ಹತ್ರ ಟ್ರಾನ್ಸಿಸ್ಟರ್ ಇದೆ, ಇದು ಕೆಲವು ದಶಕಗಳ ಹಿಂದಿನ ಉದಾಹರಣೆ. ಅವ್ರ ಹತ್ರ ಟ್ರಾನ್ಸಿಸ್ಟರ್ ಇದ್ರೆ ನನಗೂ ಟ್ರಾನ್ಸಿಸ್ಟರ್ ಬೇಕು ಅಂತ ಮಗು ಅಳ್ತಾ ಇರುತ್ತೆ, ಗಲಾಟೆ ಮಾಡ್ತಾ ಇರುತ್ತೆ. ಇವರಿಗೆ ಅದ್ರ ಮೇಲೆ ಕರುಣೆ ಬರುತ್ತೆ. ಇವ್ರು ಕೇಳ್ತಾರೆ, ಹೌದಾ ಹಾಗಾದ್ರೆ ಟ್ರಾನ್ಸಿಸ್ಟರ್ ಬೇಕಾ ಅಂತ ಹೇಳಿ ತಕ್ಷಣ ಅವ್ರೇನ್ ಮಾಡ್ತಾರೆ, ತಮ್ಮ ಯೋಗ ಶಕ್ತಿಯನ್ನು ಉಪಯೋಗಿಸಿ ಒಂದು ಟ್ರಾನ್ಸಿಸ್ಟರ್ನ ತಂದು ಕೊಡ್ತಾರೆ. ಮಗು ಅಳೋದು ನಿಲ್ಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಗು ಎಲ್ಲ ಅಳೋದು ನಿಲ್ಸಿದ್ಮೇಲೆ ಇವ್ರು ಮತ್ತೆ ವಾಪಸ್ ಆ ಟ್ರಾನ್ಸಿಸ್ಟರ್, ಆ ಪೇರೆಂಟ್ಸ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ನೀವು ವಾಪಸ್ ಕೇಳ್ತಾ ಇದ್ದೀರಾ? ನೀವು ಸೃಷ್ಟಿ ಮಾಡಿಕೊಟ್ರಲ್ಲ, ಯಾಕೆ ವಾಪಸ್ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ನಾನು ಸೃಷ್ಟಿ ಮಾಡಿದ್ದಲ್ಲ, ಜಪಾನಲ್ಲಿ ಯಾರ ಹತ್ರನೂ ಇತ್ತು, ಅಲ್ಲೆಲ್ಲೋ ಒಂದ್ ಕಡೆ ಕೊಠಡಿಯಲ್ಲಿ ಸುಮ್ಮನೆ ಕೂತಿತ್ತು,
ಮಗು ಇಲ್ಲಿ ಅಳ್ತಾ ಇತ್ತಲ್ಲ, ಅದಕ್ಕೆ ತಗೊಂಬಂದು ಕೊಟ್ಟೆ ತಾತ್ಕಾಲಿಕವಾಗಿ, ಈಗ ವಾಪಸ್ ತಗೊಂಡೋಗಿ ಅಲ್ಲಿಗೆ ಇಡಬೇಕು, ಸೊ ದಯವಿಟ್ಟು ವಾಪಸ್ ಕೊಡಿ ಅಂತ ಕೇಳ್ತಾರೆ. ಸೊ ನಾವೆಲ್ಲ ಏನ್ ಮ್ಯಾಜಿಕ್ ಅಂತ ನೋಡ್ತೀವಲ್ಲ, ಆಧ್ಯಾತ್ಮಿಕ ಶಕ್ತಿಗಳನ್ನ ಉಪಯೋಗಿಸಿ ಮಾಡಿದ್ರೂ ಕೂಡ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬರುತ್ತೆ ಹೊತ್ತು ಕೂಡ ನಿಜವಾಗಿ ಸೃಷ್ಟಿ ಮಾಡ್ತಕ್ಕಂಥವನು ಕೇವಲ ಭಗವಂತನ ಒಬ್ಬನೇ. ಅದನ್ನ ನಾವು ಬೇರೆ ಬೇರೆ ಕಾಂಪೋನೆಂಟ್ಸ್ ಆಗಿ ಸೇರಿಸಿ ನಾ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತೀನಿ. ಭಗವಂತನ ರಾ ಮೆಟೀರಿಯಲ್ಸೇ ಇಲ್ಲದೆ ಇದ್ರೆ ನಾವೇನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರು ಏನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಫ್ ದ ರಾ ಮೆಟೀರಿಯಲ್ಸ್ ಗಿವನ್ ಬೈ ಗಾಡ್ ಇಸ್ ನಾಟ್ ಅವೈಲಬಲ್, there is virtually nothing that the individual soul can create. ಅದಕ್ಕೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದ್ರೆ, ಸೃಷ್ಟಿ ಮಾಡುವಂತ ಶಕ್ತಿನ ಆತ್ಮಕ್ಕೆ ಕೊಡಲಾಗುತ್ತೆ. ಯಾವಾಗ? ಆತ್ಮ ಸಾಕ್ಷಾತ್ಕಾರ ಆದಾಗ. ಅದಕ್ಕೆ ಅವ್ರ ಮುಂದಿನ ಪಾಯಿಂಟ್ ಏನ್ ಬೆಳೀತಾರೆ ಅಂದ್ರೆ, ಆ ಸೃಷ್ಟಿ ಮಾಡುವಂತ ಶಕ್ತಿನ ಯಾವಾಗ ಭಗವಂತ ಕೊಡ್ತಾನಂದ್ರೆ, ನಿಜವಾಗಿ ಭಗವಂತನ ಸೃಷ್ಟಿನಲ್ಲಿ ಯಥಾವತ್ತಾಗಿ ಹೇಗಿದೆ ಅನ್ನೋದು ತಿಳ್ಕೊಂಡ ಮೇಲೆ, ನಿಜವಾಗಿ ಸೃಷ್ಟಿ ನಾವು ಅನ್ಕೊಂಡಂಗೆ ಆಗೇ ಇಲ್ಲ ಅಂತ ನಮಗೆ ಮನಸ್ಸಿಗೆ ಮನದಟ್ಟಾದಾಗ, ಹೃದಯಕ್ಕೆ ಮನದಟ್ಟಾದಾಗ, ದೆನ್ ಗಾಡ್ ಗಿವ್ಸ್ ಯು ದ ಪವರ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾನೆ. ಅವರು ಶಂಕರಾಚಾರ್ಯ ಹೇಳ್ತಾರೆ ಇದನ್ನು. The God gives you the power of creation when we know for a fact that the creation is not in the way that we thought it to be. And then we realize that since the creation is not in the way that we thought it so, then what is the point of having the power of creation? You don't create anything. All that you need to do is become in tune with nature. ಇಷ್ಟೇ ಮಾಡ್ಬೇಕಾಗುತ್ತೆ. ಎಲ್ಲರೂ ಕೂಡ ಜೀವನನ ಸಾರ್ಥಕಗೊಳಿಸ್ಕೋಬೇಕಂದ್ರೆ ಮಾಡ್ಬೇಕಾಗಿರೋದು ಕೆಲಸ ಒಂದೇನೆ, ಮೇಕ್ ಅವರ್ ಲೈಫ್ ಇನ್ ಟ್ಯೂನ್ ವಿತ್ ನೇಚರ್. ಇಷ್ಟು ಮಾಡಿಬಿಟ್ರೆ ನಮ್ಮ ಕೆಲಸ ಆಗೋಯ್ತು. ನಮ್ಮ ಸಂಸ್ಕಾರಗಳೆಲ್ಲ ಫಾರ್ಮೇಶನ್ ಕಡಿಮೆ ಆಗೋಗುತ್ತೆ, ನಿಂತು ಹೋಗುತ್ತೆ ಕಾಲಕ್ರಮೇಣದಲ್ಲಿ. ಅಂಡ್ ಇರ್ತಕ್ಕಂಥ ಸಂಸ್ಕಾರಗಳನ್ನ ಪ್ರತಿ ಧ್ಯಾನದ ಬೈಠಕ್ಕೆ ಹೋದಾಗ ಇರ್ತಕ್ಕಂಥದ್ದೆಲ್ಲ ಒಳಗಡೆಯಿಂದ ಹೋಗಲಪ್ಪ ಅನ್ನೋ ಮನೋಭಾವ ಇಟ್ಕೊಂಡು ಕೂತ್ಕೊಂಡ್ರೆ ಕಾಲಕ್ರಮೇಣದಲ್ಲಿ ನಿಮ್ಗೆ ಆಗ್ತಕ್ಕಂಥ ಮಾರ್ಪಾಡುಗಳನ್ನ ನೋಡಿ ನೀವೇ ಆಶ್ಚರ್ಯ ಪಡ್ತೀರ. So when our life takes a turn to be in tune with nature, we don't form samskaras. Then all that we have to do is lose the previous set of samskaras that we have formed because of our wrong understanding. Only the sittings that you take from the preceptors or the master, that comes in handy. In that way, within a matter of few years in our life, we can become almost devoid of samskaras. That is when master recognizes the need for taking work from us, and then he actually gives you different kinds of work in order to keep us active in this world. Because if somebody loses all the set of samskaras, then they cannot survive here. They have to leave the body and go. And it's quite possible that even while we lose all the set of samskaras, we might not have evolved to the highest. So it's master's duty to keep the abhyasi here in this realm, to make them or to allow them to evolve to the highest. So to that extent, he will keep some samskaras in the abhyasi, so that they don't leave the body and mind and go. So master's job is very delicate. He has to take care of so many things. If he has to take care of so many things, then I think we should not trouble him too much, because he has so many other things to look after. So we need to take at our level, all abhyasis and preceptors should take our responsibilities more seriously and see what to keep him undisturbed. Look for guidance. The moment you get guidance, do not disturb the master unnecessarily. So this is something that we all have to think about, because eventually we have to realize that master is not outside somewhere, master is within us. So once we recognize that, we will not disturb him at a physical level or mental level. We will seek his guidance in our heart all the time, at the level of the consciousness. ಕೇದಾರನಾಥ್ ಅವರೇ ಹೇಳ್ರಿ. ಬ್ರದರ್, ನೀವು ಹೇಳಿದ್ರಲ್ಲ, ಆತ್ಮ ಪರಮಾತ್ಮನಿಂದ ದೂರ ಬಂದಾಗ ಸಂಸ್ಕಾರಗಳು ಬೆಳೆಯುತ್ತೆ, ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ದೇಹ ಮತ್ತು ಮನ್ಸು ಬರ್ತದೆ ಅಂತ. ಬಟ್ ಆತ್ಮ ಬಂದಾಗ, ಆಚೆ ಬಂದಾಗ, ಅದು ಬೈ ಡಿಫಾಲ್ಟ್ ಸಂಸ್ಕಾರನ? ಅದು ಆತ್ಮ ಮೊದಲು ಆತ್ಮ ಬಂದಾಗ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋಣ, ಉದಾಹರಣೆ ತಗೋಣ. ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂತು ಅಂತ ಇಟ್ಕೊಳ್ರಿ. ಓಕೆ.
ತಾಯಿಯ ಗರ್ಭದಿಂದ ಹೊರಗಡೆ ಬಂದಂತ ಕ್ಷಣದಲ್ಲಿ ಮಗುಗೆ ತಾನು ಮಗು ಈ ಗರ್ಭದಿಂದ ಹೊರಗಡೆ ಬಂದಿದ್ದೀನಿ, ಈಕೆ ನನ್ನ ತಾಯಿ, ಇದು ಜಗತ್ತು, ಯಾವುದರ ಅರಿವು ಇರಲ್ಲ. ಓಕೆ ಕರೆಕ್ಟಾ? ಓಕೆ ಯಾವ್ದರ ಅರಿವು ಇರುತ್ತಾ ಈ ಮಗುಗೆ? ಡಸ್ ದ ಇಲ್ಲ baby have any awareness of anything at all? It has no awareness of anything. ಬಟ್ ಅದಕ್ಕೆ ಮನ್ಸಿರುತ್ತೆ, ಅವೇರ್ನೆಸ್ ಸ್ವಲ್ಪ ಬರ್ಬೋದು, ಆ ತರ ಇಲ್ವಾ? ಹಾ ಪೂರ್ತಿ ಕೇಳಿ, ಓಕೆ ಜಂಪ್ ಮಾಡಬೇಡಿ. ಮಗುಗೆ ಮನಸ್ಸು ಬರ್ಬೇಕಾದ್ರೆ ಕಾಲಕ್ರಮೇಣದಲ್ಲಿ ಅದು ಅರಳುತ್ತಾ ಹೋಗಬೇಕು. ಓಕೆ ಮೊದಲು ಅವೇರ್ನೆಸ್ಸೇ ಇರಲ್ಲ. ಅದಕ್ಕೆ when baby is born ಅಲ್ಲ, it is a mass of consciousness. That's all it is. ಅದಕ್ಕೆ ನಾವು ಎಲ್ಲ ಮಕ್ಕಳನ್ನ ದೇವರ ಸ್ವರೂಪ ಅಂತ ಹೇಳ್ತೀವಿ. ಯಾವುದೇ ಕಲ್ಮಶ ಇರಲ್ಲ, ಏನೂ ಇರಲ್ಲ ಮಗುನಲ್ಲಿ. It is just a mass of consciousness where the samskaras are dormant. ಸಂಸ್ಕಾರಸ್ ಇಲ್ಲ ಅಂತಲ್ಲ, ಸಂಸ್ಕಾರಗಳು ಇಲ್ಲದೆ ಇದ್ದಿದ್ರೆ ಮಗು ಹುಟ್ಟತಾನೆ ಇರಲಿಲ್ಲ. ಮಗು ಹುಟ್ಟಿದೆ ಅಂದ್ರೆ ಸಂಸ್ಕಾರ ಇದೆ. ಅದು ಆಕ್ಟಿವ್ ಆಗಿದೆಯೋ ಡಾರ್ಮೆಂಟ್ ಆಗಿದೆಯೋ ಇನ್ಆಕ್ಟಿವ್ ಆಗಿದೆಯೋ ಒಟ್ಟಿನಲ್ಲಿ ಇದೆ. ಕಾಲಕ್ರಮೇಣದಲ್ಲಿ ಏನಾಗುತ್ತದು, ಆ ಸಂಸ್ಕಾರಗಳು ಮ್ಯಾನಿಫೆಸ್ಟೇಷನ್ ಬರ್ಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿಯಾಗಿ ಈ ಸೃಷ್ಟಿ ಚಕ್ರ ಇದೆಯಲ್ಲ, ನಮ್ಗೆ ಹಾಗೆ ಜೀವನ ಮತ್ತು ಮರಣ ಅಂತ ಇದೆಯೋ, ಸೃಷ್ಟಿನಲ್ಲೂ ಕೂಡ 2 ಸ್ತರಗಳು ಉಂಟು ಸೃಷ್ಟಿನಲ್ಲಿ, ಇನ್ವಲ್ಯೂಷನ್, ಎವಲ್ಯೂಷನ್. ಈಗ ನಾವಿರ್ತಕ್ಕಂಥ ಸ್ತರ ಅಂದ್ರೆ ಎವಲ್ಯೂಷನ್. ತದನಂತರ ಕಾಲಕ್ರಮೇಣದಲ್ಲಿ ವಾಪಸ್ಸು ಇನ್ವಲ್ಯೂಷನ್ ಆಗುತ್ತೆ. ಇನ್ವಲ್ಯೂಷನ್ ಆದಾಗ ಅದನ್ನು ನಾವು ಪ್ರಳಯ ಅಂತ ಕರಿತೀವಿ. ಮತ್ತೆ ಇನ್ವಲ್ಯೂಷನ್ ಆದ್ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಇರ್ತದೆ, ಸ್ವಲ್ಪ ಕಾಲದವರೆಗೆ ಹಾಗೆ ಇರುತ್ತೆ. ತದನಂತರ ಮತ್ತೆ ಸೃಷ್ಟಿ ಆಗುತ್ತೆ. ಆದ್ರೆ ಮುಂದಿನ ಸೃಷ್ಟಿ ಪ್ರಕಾರನೇ ಇರ್ಬೇಕಂತ ಏನಿಲ್ಲ. ಈಗೇನ್ ನೋಡ್ತಾ ಇದ್ದೀರಿ, 9 ಗ್ರಹಗಳಿದೆ, ನವಗ್ರಹಗಳು ಅಂತ ನಾವು ಮಾತಾಡ್ತೀವಿ. ಬೇರೆ ಬೇರೆ ಏನೋ ಸ್ಯಾಟಲೈಟ್ಸ್ ಇದೆ, ಅದಕ್ಕೆಲ್ಲ ಮೂನ್ಸ್ ಇದೆ, ಏನೇನೋ ಮಾತಾಡ್ತೀವಲ್ಲ. ಮುಂದಿನ ಸೃಷ್ಟಿ ಹಿಂಗೆ ಇರ್ಬೇಕಂತ ಏನಿಲ್ಲ. ಮುಂದಿನ ಸೃಷ್ಟಿ ಯಾವ ರೀತಿ ಬೇಕಾದ್ರೆ ಆಗ್ಬೋದು. ಹಾಗಾದ್ರೆ ಅದ್ರ ಬಗ್ಗೆ ಮುಂದಕ್ಕೆ ಉಲ್ಲೇಖ ಬರುತ್ತೆ. ಸೃಷ್ಟಿಗೆ ಮೂಲ ಕಾರಣ ಯಾವುದು? ಸೃಷ್ಟಿ ಎಲ್ಲಿಂದ ಬಂತು, ಯಾಕೆ ಬಂತು? ಇದೆಲ್ಲವನ್ನು ನಾವು ತಿಳ್ಕೋಬೇಕಾದ್ರೆ ಕಾಲಕ್ರಮೇಣದಲ್ಲಿ ನಾವು ಕಂಪ್ಲೀಟ್ ವರ್ಕ್ಸ್ ಈ ಮೊದಲನೇ ವಾಲ್ಯೂಮ್ ಅಲ್ಲೇ ಇದೆ, ಅದನ್ನೆಲ್ಲ ಓದ್ತಾ ಅದರ ವಿಚಾರವಾಗಿ ಚರ್ಚೆ ಮಾಡೋಣ. ನಮಗೆ ನಮ್ಮ ಗುರಿ ಬಗ್ಗೆ ಒಂದು ಐಡಿಯಾ ಬರಲಿ ಅಂತಷ್ಟೇ ಇಷ್ಟನ್ನು ಮಾತ್ರ ನೆನ್ನೆ ಹೇಳಿ. ನಮ್ಮ ಗುರಿ ಬಗ್ಗೆ ಐಡಿಯಾನೇ ಇಲ್ಲದೆ ಇದ್ರೆ ನಾವು ಆ ಗುರಿ ಎಡೆಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕೆ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು ಪ್ರತಿಯೊಬ್ಬರು ಅಂದ್ರೆ, ನಾವು ಮನಸ್ಸಿನಲ್ಲಿ ಗುರಿನ ನಿಗದಿ ಮಾಡಿದ ತಕ್ಷಣನೇ ನಮ್ಮ ಮಾನಸಿಕ ಶಕ್ತಿ ಅದರ ಕಡೆಗೆ ಹರಿಲಿಕ್ಕೆ ಶುರು ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಗುರಿನೇ ಕೊಡ್ಲಿಲ್ಲ ಅಂದ್ರೆ ಮಾನಸಿಕ ಶಕ್ತಿ ವ್ಯಯ ಆಗತ್ತೆ. ವಿ ಆರ್ ವೇಸ್ಟಿಂಗ್ ದ ರಿಸೋರ್ಸಸ್ ಆಫ್ ನೇಚರ್. ಲಾಲಾಜಿ ಬರೀತಾರೆ ವಾಟ್ ಈಸ್ ಮಾರಲ್ ಅಂಡ್ ವಾಟ್ ಈಸ್ ಇಮ್ಮಾರಲ್ ಅಂತ ಬರೀತಾರೆ ಪುಸ್ತಕದಲ್ಲಿ. ಮಾರಲ್ ಅಂದ್ರೆ ದ ಕರೆಕ್ಟ್ ಯೂಸ್ ಆಫ್ ದ ರಿಸೋರ್ಸ್ ಈಸ್ ಮೊರಾಲಿಟಿ. ದ ಇನ್ಕರೆಕ್ಟ್ ಯೂಸ್ ಆಫ್ ಎನಿ ನ್ಯಾಚುರಲ್ ರಿಸೋರ್ಸ್ ಈಸ್ ಇಮ್ಮೊರಾಲಿಟಿ ಅಂತ ಬರೀತಾರೆ. ನೋಡಿ, ನಾವು ಮೊರಾಲಿಟಿನ ಇರೋದು ಹಾಗೆ, ಅದು ಆಕ್ಚುಲಿ ವಾಸ್ತವಿಕವಾಗಿರೋದು ಹಾಗೆ. ನಾವು ಮೊರಾಲಿಟಿನ ಯಾವ ವಿಚಾರಕ್ಕೆ ನಾವು ಅಂಟ ಹಾಕ್ತೀವಿ? ಆಸೆಗಳ ವಿಚಾರದಲ್ಲಿ, ಕಾಮದ ವಿಚಾರದಲ್ಲಿ ನಾವು ಅಂಟ ಹಾಕ್ತೀವಿ ಮೊರಾಲಿಟಿ. ಆದ್ರೆ ಲಾಲಾಜಿಯವರು ಆ ಡೆಫಿನೇಷನ್ ಹೇಳಲ್ಲ. ಲಾಲಾಜಿಯವರು ಹೇಳ್ತಕ್ಕಂಥ ಡೆಫಿನೇಷನ್ ಪೂರ್ತಿ ಬೇರೆ. ಇದು ಯಾವುದಕ್ಕೂ ಅಂಟ ಹಾಕೊಳ್ಳಲ್ಲ. ಭಗವಂತ ಏನ್ ಕೊಟ್ಟಿದ್ದಾನೆ ಸಂಪನ್ಮೂಲಗಳು, ಆ ಸಂಪನ್ಮೂಲಗಳ ಸರಿಯಾದಂತ ಉಪಯೋಗ ಮೊರಾಲಿಟಿ, ಅದರ ದುರುಪಯೋಗ ಇಮ್ಮಾರಲ್ ಆಕ್ಟಿವಿಟಿ. ಇಷ್ಟೇ ಅವ್ರು ಹೇಳೋದು. ಇದನ್ನ ನೀವು ಅಪ್ಲೈ ಮಾಡ್ಕೊಂಡ್ಬಿಡ್ತು ಅಂದ್ರೆ ಎಷ್ಟೊಂದು ವಿಚಾರಗಳು ಮನಸ್ಸಿಗೆ ಸ್ಪಷ್ಟವಾಗ್ಬಿಡುತ್ತೆ. ಸರಿನಾ? ಗಾಟ್ ಇಟ್ ಸರ್. ಸರಿಪ್ಪ. ಇನ್ನೂ ಕೆಲವು ಸಾಕಷ್ಟು ಐ ಆಮ್ ಹ್ಯಾಪಿ ದಟ್ ಪೀಪಲ್ ಆರ್ ಗೆಟಿಂಗ್ ಡೌಟ್ಸ್ ಅಂಡ್ ಕ್ವೆಶನ್ಸ್, because we need to go through to the depth to be able to grasp and understand where we stand and how we can move forward. So we would welcome more and more questions. ಪಲ್ಲವಿ ಅವರೇ ಹೇಳ್ರಿ. ಬ್ರದರ್, ಇದು ಇನ್ಕಾರ್ನೇಷನ್ ಬಗ್ಗೆ ಮಾತಾಡ್ತಾ ಇದ್ರಲ್ವಾ? ಈಗ ಒಂದ್ಸಲ ಹ್ಯೂಮನ್ ಲೈಫಿಗೆ ಬಂದ್ಮೇಲೆ ನೆಕ್ಸ್ಟ್ ನಾವು ಹ್ಯೂಮನ್ ಆಗೇ ಹುಟ್ತೀವ ಇಲ್ಲ ಬೇರೆ ಅನಿಮಲ್ಸ್
ಓಕೆ ನಾಟ್ ನೆಸೆಸರಿ. ಮೇಲಾದ್ರೂ ಹೋಗ್ಬೋದು, ಕೆಳಗಾದ್ರೂ ಬರ್ಬೋದು. ಓಕೆ ನಮ್ಮ ಸಂಸ್ಕಾರಗಳು ನೇಚರ್ ಒಂದೇ ಕೆಲಸ ಇರೋದು. ಏನ್ ಕೆಲಸ ಅಂದ್ರೆ ನಮ್ಮ ಸಂಸ್ಕಾರಗಳನ್ನ ಆದಷ್ಟು ಬೇಗ ತೆಗೆದು ಹಾಕ್ಬೇಕು. ಇಷ್ಟೇ. ಇದಕ್ಕೋಸ್ಕರನೇ ನೇಚರ್ ಸೃಷ್ಟಿ ಆಗಿರೋದು. ಬೇರೆ ಯಾವ ಕಾರಣಕ್ಕೂ ಭಗವಂತ ನೇಚರ್ನ ಸೃಷ್ಟಿ ಮಾಡಿಲ್ಲ. ಭಗವಂತ ನೇಚರ್ನ ಸೃಷ್ಟಿ ಮಾಡಿದ ಏನಕ್ಕೆ ಅಂದ್ರೆ ವಾಪಸ್ಸು ನಾವು ಭಗವಂತನ ಜೊತೆ ನಮ್ಮ ಸಂಬಂಧನ ಮರುಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗ್ಲಿ ಅಂತ ಭಗವಂತ ಸೃಷ್ಟಿ ಮಾಡಿದ ನೇಚರ್ನ. ನಿಸರ್ಗ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೊ ಭಗವಂತ ನಿಸರ್ಗ ಸೃಷ್ಟಿ ಮಾಡಿರ್ಬೇಕಾದ್ರೆ ನಾವು ಅದಕ್ಕೆ ಸರಿಯಾದಂತ ರೀತಿಯಲ್ಲಿ ನಿಸರ್ಗನ ಉಪಯೋಗಿಸ್ಕೊಳ್ತು ಅಂದ್ರೆ ಭಗವಂತನ ಏನ್ ಇಚ್ಛೆ ಏನಿದೆ ಅದಕ್ಕೆ ಅನುಗುಣವಾಗಿ ನಡೆದಂಗೆ ಆಗುತ್ತೆ. ವಿ ಆರ್ ಇನ್ ಟ್ಯೂನ್ ವಿತ್ ಗಾಡ್ಸ್ ವಿಲ್, ದೆನ್ ವಿ actually proceed towards God in a very fast way. If we are not in tune with God's will and we start utilizing the nature for various other things, then we are going to get stuck here, and that is when we form samskaras. ಸರಿನಾ? ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಬೇಕಾ? ಸಿಕ್ತು ಬ್ರದರ್. ಸರಿ, ಇನ್ನೊಂದು ಪ್ರಶ್ನೆ ಹೇಳ್ಬೋದು ಇವಾಗ. ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ಕಾರಣವಂತರ ನಾ ಭಗವಂತನಿಂದ ಬೇರ್ಪಟ್ಟಿದ್ದೀನಿ ಅಂತ ಇದು ಸುಮ್ಮನೆ ಬರ್ದೇ ಇದ್ರೆ ಇಷ್ಟೆಲ್ಲ ತಾಪತ್ರೆನೇ ಇರ್ತಿರ್ಲಿಲ್ಲ ಅಂತ. ಈ ಪ್ರಶ್ನೆಗೆ ಕಾಲಕ್ರಮೇಣದಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಉತ್ತರಗಳನ್ನು ಅವರವರೇ ಕಂಡುಹಿಡ್ಕೋಬೇಕು. ನನ್ಗೂ ಅದೇ ಕ್ವಶನ್ ಬಂದಿತ್ತು. ಅಲ್ಲ, ಅದಕ್ಕೋಸ್ಕರ ಈ ಪ್ರಶ್ನೆ ಬಂದಿರುತ್ತೆ ಅಂತ ಗೊತ್ತು, ಅದಕ್ಕೆ ಇವಾಗಲೇ ಕೇಳ್ಬಿಡ್ತಾ ಇದ್ದೀನಿ. ಅವರವರು ಬೆಳೆದಂಗೆನೆ ಆ ಪ್ರಶ್ನೆಗೆ ತನಗೆ ತಾನಾಗೆ ಉತ್ತರ ಸಿಕ್ಕಿ ಆ ಪ್ರಶ್ನೆನೇ ಮಾಯವಾಗಿ ಹೋಗುತ್ತೆ. ಆ ಪ್ರಶ್ನೆ ನಾವು ಮಾನಸಿಕ ಸ್ತರದಲ್ಲಿ ಇರೋರ್ಗಷ್ಟೇನೆ ಆ ಪ್ರಶ್ನೆ ಬರೋದು. ನಾವು ಆತ್ಮದ ಸ್ತರಕ್ಕೆ ಹೋಗುವಷ್ಟರಲ್ಲಿ ಆ ಪ್ರಶ್ನೆ ತನಗೆ ತಾನಾಗೆ ಮಾಯವಾಗೋಗುತ್ತೆ. ಇದು ನೋಡಿ ಹೆಂಗಿದೆ ಅಂತ. ನಾವು ಎಲ್ಲೋ ಬಟನ್ ಒತ್ತುತ್ತೀವಿ, ಇನ್ನೆಲ್ಲೋ ಬಾಗಿಲು ಓಪನ್ ಆಗುತ್ತೆ ಅಂತ ಸಿನಿಮಾದಲ್ಲಿ ತೋರಿಸ್ತಾರಲ್ವಾ, ಅದೇ ರೀತಿಯಾಗಿ ಈ ಪ್ರಶ್ನೆ ಎಲ್ಲೋ ಇದೆ, ಅದನ್ನ ನಾವು ಅದ್ರ ಕಡೆ ಗಮನ ಎಲ್ಲೋ ಕೊಟ್ಟಾಗ ಇನ್ನೆಲ್ಲೋ ಉತ್ತರ ಸಿಕ್ಕಿ ಆ ಪ್ರಶ್ನೆ ತನಗೆ ತಾನಾಗೆ ನಿರರ್ಥಕವಾಗ್ಬಿಡುತ್ತೆ, ಸಾಲ್ವ್ ಆಗುತ್ತೆ. ಏನುವೆ, ಇದು ಅವರವರ ದಾರಿಗಳನ್ನ ಕಂಡುಕೋಬೇಕು. ಇದಕ್ಕೆ ನಾವು ಉತ್ತರ ಹೇಳಲಿಕ್ಕೆ ಹೋಯ್ತು ಅಂತಂದ್ರೆ ನಮ್ಮ ಈಗೋ ಅಡ್ಡ ಬರುತ್ತೆ. ಓ, ಈ ಉತ್ತರ ಕೊಟ್ರೆ ನನ್ಗೇನೋ ಸರಿಯಲ್ಲ ಅನ್ಸತ್ತೆ ಈ ಉತ್ತರ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ. ಸೊ ಅವರವರ ಹೃದಯದಲ್ಲಿ ಆ ಪ್ರಶ್ನೆಗೆ ಉತ್ತರನ ಕಂಡುಕೊಂಡಾಗ ಅವ್ರ ಈಗೋ ಅಹಂ ಅಡ್ಡ ಬರಲ್ಲ, ಒಪ್ಕೊಳ್ತಾರೆ. ಯಾಕೆಂದ್ರೆ ಅವ್ರ ಅನುಭವದಿಂದ ಬಂದಿರುತ್ತೆ ಆ ಉತ್ತರ. ಅಷ್ಟು ಬೇಗ ನಿರಾಕರಣೆ ಮಾಡ್ಲಿಕ್ಕೆ ಆಗಲ್ಲ. ಬೇರೆಯವರು ಕೂಡ ಉತ್ತರ ನಿರಾಕರಣೆ ಮಾಡ್ಬೋದು, ನಮ್ಮ ಅನುಭವದಿಂದನೇ ನಮ್ಗೆ ದ್ಯೋತಕವಾಗಿರ್ತಕ್ಕಂಥ ಉತ್ತರನ ನಾವು ಅಷ್ಟು ಬೇಗ ನಿರಾಕರಣೆ ಮಾಡ್ಲಿಕ್ಕೆ ಆಗಲ್ಲ. ಸರಿನಾ? ಅವರೇ ಕೇಳ್ರಿ. ಸರ್ ಬ್ರದರ್ ಒಂದು ನಿಮಿಷ ಇದ್ರದ ಒಬ್ಬೊಬ್ಬರ ದತ್ತೇಶ್ ಮಾತಾಡ್ತಿದ್ರೆ ಸುಮ್ಮನೆ ಮತ್ತೆ ಬರೋಣ. ನೆಕ್ಸ್ಟ್ ದತ್ತೇಶ್. ಸರ್, ನೀವದು there is a connection between the creativity, the spiritual evolution level and the nearness to the nature ಅಂತ ಹೇಳಿದ್ರಲ್ಲ, ಸೊ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡ್ತೀರಾ? ನಮಗೆ ಮೊದಲ ಸ್ತರದಲ್ಲಿ ಕ್ರಿಯೇಟಿವಿಟಿಯ ಅನುಭವ ಬರ್ತಕ್ಕಂಥದ್ದು ಬ್ರಹ್ಮಾಂಡ ಮಂಡಲಕ್ಕೆ ಬಂದಾಗ ಬರುತ್ತೆ. ಪಿಂಡ ಪ್ರದೇಶದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಆವಾಗೊಮ್ಮೆ ಇವಾಗೊಮ್ಮೆ ಕಾಣಿಸ್ಕೊಳ್ಳುತ್ತೆ. ಆದ್ರೆ when we are in such a relaxed state of mind that we are able to access the consciousness and touch the super consciousness, whether knowingly or unknowingly, we become creative. Now that creativity as becomes our second nature the moment we come to the Brahmanda Mandal. That is a sign that the person has touched the Brahmanda Mandal. In other words, the same things are given to this person and one other person. A person who utilizes these things in a Brahmanda Mandal will be totally different from a person who will utilize the same things who have not reached the Brahmanda Mandal. For example, why is that? The moment you reach the Brahmanda Mandal, you are outside the realms of the gross Maya that we spoke about yesterday. The moment you are outside the realms of the gross Maya, there is clarity in your vision. And you have a fair understanding what is this human life bent for. Now, since you have that deeper level of understanding,
then you start utilizing the raw material from God's creation in a more positive way, which will actually help your evolution. But think of a person who is engrossed in the Maya. They have no clarity. They are not sure what this life is meant for. So they also utilize the raw material that is given by God's creation, but they cannot use it for their evolution. So since they cannot utilize for their evolution, and the mind has not broadened, their vision has not broadened, they can only use certain things in certain ways, in a set way. Now, that restricts creativity. One of the most important aspect of nature is its power to create. See, every day we go through. Yesterday we were there, today we are here, tomorrow we might be there. Every day is different. Every day nature is different. Yesterday we might have had higher temperature, we might have a slightly lower temperature. Yesterday there was no breeze, today we might have more breeze. Who knows? In other words, no two things or no 2 days or no 2 times are created the same way in nature. Likewise, when we develop that power of creativity, we can use the raw material of God in a much more diverse way. Now, again, you can keep playing with it, which is what many of the scientists do. Many of the scientists invent new things out of the material available in nature. They become so engrossed in that invention that they actually forget about the real goal of human life. Which is the reason science, which is not backed by spirituality, is always detrimental for human evolution. Science, which is backed by spirituality, is always conducive for human evolution. So this is very, very important. So I've just given you a fair glimpse of what happens when we are within the clutches of the Maya, what happens when we are outside the clutches of Maya. We are having a broader vision, we're having an openness of the mind. We can also use the raw materials of nature in a far more broader way and in keeping in tune with our evolution. But once we reach the stage of self-realization, then we realize God's creation is already there. God's will is already flowing from the center. If that is the case, where is the need for me to invent? There is no need for me to invent any new thing. Because God is full. ಭಗವಂತ ಪರಿಪೂರ್ಣ. ಅವನಿಂದ ಬರ್ತಕ್ಕಂಥ ಸೃಷ್ಟಿ ಕೂಡ ಪರಿಪೂರ್ಣವಾಗೇ ಇರುತ್ತೆ. If God is full in nature, the creation that comes out of God will also be full in nature. Then where is the need? Not only full, God's creation is perfect. So the creation that comes out of God is also perfect. If a thing is already perfect, what is it that you will create and add or delete to make perfect more perfect? Now, if you use the word, there was perfection, I want to make it more perfect, that means to say the thing that you are talking about was not perfect before. Only then you can make it more perfect. We don't use the word perfection in that sense. So we always have to remember, when God is perfect, God's creation is also perfect. So when we realize the soul at the stage of self-realization, we realize this. At that time, we have this flash in our heart that there is no need for me to create anything. See how God gives us the power to create. Then at that time, we don't feel like creating anything. Why will you create anything? To make a thing which is already perfect. So it becomes useless. So all that we then do is start telling people, all that you need to do is be in tune with God's will. That's all. Now the question next comes, how to be in tune with God's will? You can be in tune with God's will by going to the depth of the heart and developing sensitivity.
two things that can help you to get to recognize God's will is subtlety and sensitivity. Now, how do you know that you are actually acting in tune with God's will and not against it? If you are acting in tune with God's will, since you don't create samskaras, you will always be lighter and energetic. If you act against God's will, there is a reaction from the God's creation. We create samskaras, so we start becoming heavier. We start becoming tired. These are the two signals to know whether we are acting in tune or not in tune with God's will. So I hope this much is enough for now. Okay, sir. Thank you, brother. Yeah. I had one more question. Can I? No, we will keep your question for next time. Yeah, sure, sure, brother. ಸರಿನಾ? Yeah. ನೋ ಪ್ರಾಬ್ಲಮ್. ಇವ್ರು ಏನ್ ಕೇಳಿದ್ರು ಅಂತೆ, ನಾವು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ ಅಂತ ಹೇಳಿದ್ವಲ್ಲ ನಾವು, ಅದ್ರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಸೊ ಐ ವಾಸ್ ಜಸ್ಟ್ ಅವ್ರಿಗೆ ಏನು ವಿಚಾರ ಹೇಳ್ತಿದ್ದೆ ಅಂದ್ರೆ, ಚರ್ಚೆ ಮಾಡ್ತಿದ್ದೆ ಅಂದ್ರೆ, ಮಾಯಾ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರಿಗೆ ಸೃಷ್ಟಿ ಮಾಡ್ಲಿಕ್ಕೆ ತಕ್ಕ ಮಟ್ಟಿಗೆ ಒಂದಿಷ್ಟು ಶಕ್ತಿ ಇರುತ್ತೆ. ಭಗವಂತನ ಏನು ಸಲಕರಣೆಗಳಿದೆ, ಸಾಧನಗಳಿದೆ, ಅದನ್ನು ಉಪಯೋಗಿಸ್ಕೊಂಡು ಸೃಷ್ಟಿ ಮಾಡ್ಲಿಕ್ಕೆ ಒಂದಿಷ್ಟು ಸಾಧನಗಳು, ಮಾರ್ಗಗಳಿವೆ. ಆದ್ರೆ ಮಾಯದಲ್ಲಿ ಬಂಧನವಾಗಿರ್ತಕ್ಕಂಥ ವ್ಯಕ್ತಿ ಸಣ್ಣ ಪ್ರಮಾಣದಲ್ಲಷ್ಟೇ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಅವರ ದೃಷ್ಟಿ ಕೂಡ ಸಣ್ಣದಾಗಿರುತ್ತೆ. ಹಾಗಾಗಿ ಅವರಿಗೆ ಏನೇ ವಸ್ತುಗಳನ್ನ ಕೊಟ್ಟು ಕೂಡ ಒಂದಿಂತಿಷ್ಟು ರೀತಿಯಲ್ಲಷ್ಟೇ ಅವರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಅದೇ ಯಾರು ಬ್ರಹ್ಮಾಂಡ ಮಂಡಲವರೆಗೆ ಬೆಳೆದಿರ್ತಾರೋ ಆಧ್ಯಾತ್ಮಿಕವಾಗಿ, ಅವರು ಅದೇ ಸಾಧನಗಳನ್ನ ಉಪಯೋಗಿಸ್ಕೊಂಡು ಮತ್ತಷ್ಟು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದ ಕ್ರಿಯೇಟಿವ್ ಪವರ್ ಜಾಸ್ತಿ ಆಗುತ್ತೆ, ಅವರಿಗೆ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕೆ? ಯಾಕೆಂದ್ರೆ ಅವರ ಮನಸ್ಸು ವಿಕಾಸವಾಗಿರುತ್ತೆ, ಹೃದಯ ತೆರೆದಿರುತ್ತೆ. ಯಾವಾಗ ಮನಸ್ಸು ಹೃದಯ ಎರಡೂ ವಿಕಾಸ ಆಗಿರುತ್ತೋ, ವಿವೇಕ ಬಂದಿರುತ್ತೋ, ಅವರಿಗೆ ಅನೇಕ ಮಾರ್ಗಗಳು ಗೋಚರ ಆಗುತ್ತೆ. ಅದೇ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಾವು ಮುನ್ನಕ್ಕೆ ಸಾಗಬಹುದು ಅಂತ. ಯಾರಿಗೆ ವಿವೇಕ ಬಂದಿರುತ್ತೆ ಅವರು ಆ ಸಾಧನಗಳನ್ನ ಉಪಯೋಗಿಸ್ಕೊಂಡು ಅವರ ಮೂಲ ಕ್ರಿಯೆಯ ಗುರಿ ಏನಿದೆ ಅದರೆಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಮಾಯದಲ್ಲೇ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಆ ಸಾಧನಗಳನ್ನ ಉಪಯೋಗಿಸ್ಕೊಂಡು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ನಾವು ಭಗವಂತ ಕೊಟ್ಟಿರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಸಂಸ್ಕಾರ ರಹಿತವಾಗಿ ಜೀವನ ಮಾಡ್ಬೇಕಾದ್ರೆ ಹಾಗೆ ಮಾಡೋದು? ನಮ್ಗೆ ಭಗವಂತನ ಇಚ್ಛೆ ಗೊತ್ತಾಗ್ಬೇಕು. ಭಗವಂತನ ಇಚ್ಛೆ ಗೊತ್ತಾದ್ರೆ ಅದಕ್ಕೆ ಪೂರಕವಾಗಿದ್ರೆ ಸಂಸ್ಕಾರಗಳಾಗಲ್ಲ, ಅದಕ್ಕೆ ವಿರುದ್ಧವಾಗಿದ್ರೆ ಸಂಸ್ಕಾರಗಳಾಗತ್ತೆ. ಹಾಗಾದ್ರೆ ನಮ್ಮ ಸ್ತರದಲ್ಲಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತಿದೀವಿ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಹೋದಾಗ, ನಾವು ಸಂಸ್ಕಾರಗಳನ್ನ ಸೃಷ್ಟಿ ಮಾಡ್ಕೊಂಡಾಗ ಅದು ನಮ್ಮಲ್ಲಿ ಸ್ಥೂಲತೆ, ಭಾರತ್ವವನ್ನು ತರುತ್ತೆ, ಸ್ಥೂಲತ್ವವನ್ನು ಕೊಡುತ್ತೆ. ಜೊತೆಗೆ ನಮ್ಮ ಶಕ್ತಿ ಎಲ್ಲ ಪೋಲಾಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ಸುಸ್ತಾಗ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಭಗವಂತನ ಇಚ್ಛೆಗೆ ಸಹಕಾರಿಯಾಗಿ ನಾವು ಕೆಲಸ ಮಾಡಿದಾಗ ನಾವು ಹಗುರವಾಗೇ ಇರ್ತೀವಿ. ನಮಗೆ ಶಕ್ತಿ ಅವಿನಾಭಾವವಾಗಿ ಎಡೆಬಿಡದೆ ಹರಿತಾ ಇರುತ್ತೆ. ಅಷ್ಟು ಬೇಗ ನಮಗೆ ಟೈರ್ಡ್ನೆಸ್ ಆಗಲ್ಲ. ಸೊ ಇದೆರಡೂ ಕೂಡ ನಮಗೆ ಕುರುಹು ಸೂಚನೆ. ಭಗವಂತನ ಇಚ್ಛೆ ಪ್ರಕಾರವಾಗಿ ನಾವು ಜೀವನ ಮಾಡ್ತಿದೀವ, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಜೀವನ ಮಾಡ್ತಿದೀವ. ಭಗವಂತನ ಇಚ್ಛೆ ಪ್ರಕಾರ ನಾವು ಜೀವನ ಮಾಡ್ತಿತ್ತು ಅಂದ್ರೆ ನಮಗೆ ಅಷ್ಟು ಬೇಗ ಸುಸ್ತಾಗಲ್ಲ, ಜೀವನ ಸುಲಭವಾಗಿರುತ್ತೆ, ಲವಲವಿಕೆಯಿಂದ ಕೂಡಿರುತ್ತೆ, ಹಗುರತೆಯಿಂದ ಕೂಡಿರುತ್ತೆ. ಭಗವಂತನ ವಿರುದ್ಧ, ಅವನ ಇಚ್ಛೆಗೆ ವಿರುದ್ಧವಾಗಿ ನಾವು ಜೀವನ ಮಾಡಿದಾಗ ನಮಗೆ ಭಾರ ಬರುತ್ತೆ, ಸ್ಥೂಲತ್ವ ಬರುತ್ತೆ, ನಮಗೆ ಲವಲವಿಕೆ ಹೊರಟೋಗುತ್ತೆ, ಸುಸ್ತಾಗಲಿಕ್ಕೆ ಶುರು ಆಗುತ್ತೆ. ಸರಿನಾ ಬ್ರದರ್? ಇದ್ರ ಬಗ್ಗೆ ಡೌಟ್ ಇಲ್ಲ, ಇದು SNP ಇದು ಕಮ್ಯುನಿಕೇಶನ್ ಬಗ್ಗೆ ಡೌಟ್ ಕೇಳ್ಬೋದಾ? ಬೇಡ, ನಿಮ್ದು ಪ್ರಶ್ನೆ ನಾನು ನೋಡಿದ್ದೀನಿ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ನಿಮ್ಮ ಮೆಸೇಜ್ ನಾನು ನೋಡಿದ್ದೀನಿ. ಕ್ರಿಯಾತ್ಮಕವಾದ ಮಾನಸಿಕ ಹಾಗೂ ಭೌತಿಕ ಶಕ್ತಿಗಳು ನಮ್ಮಲ್ಲಿವೆ. ನಮ್ಮ ಮನಸ್ಸು ಮತ್ತು ನಮ್ಮ ಶಾರೀರಿಕ ಕ್ರಿಯೆಗಳನ್ನು ನಮ್ಮ ಶಾರೀರಿಕ ಕ್ರಿಯೆಗಳನ್ನು ನಿರ್ಧರಿಸುತ್ತದೆ. ನಾವು ವಿಷಯಗಳನ್ನು ನೋಡುತ್ತೇವೆ, ಕೇಳುತ್ತೇವೆ, ಅನುಭವಿಸುತ್ತೇವೆ ಮತ್ತು ಗ್ರಹಣ ಮಾಡುತ್ತೇವೆ. ಅವುಗಳನ್ನು ಮೆಚ್ಚಲು ಇಲ್ಲವೇ ತಿರಸ್ಕರಿಸಲು ಆರಂಭಿಸುತ್ತೇವೆ. ಇದು ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಇಚ್ಛೆಗಳು ನುಸುಳಿ ಬಂದು ನಮ್ಮ ಕಾರ್ಯಗಳ ಮೇಲೆ ಪರಿಣಾಮ ಬೀರಲಾರಂಭಿಸುವುದು. ಸೊ ವಿ ಗೆಟ್ ಡಿಸೈರ್ಸ್ ಅಂಡ್ ದಟ್ ಸ್ಟಾರ್ಟ್ಸ್ ಡಿಸೈಡಿಂಗ್ ಅವರ್ way that we lead our life.
ಹೀಗೆ ವೃತ್ತಗಳು ಅಧಿಕವಾಗುತ್ತಾ ಹೋಗಿ ನಾವು ನಮ್ಮ ಇಚ್ಛೆಗಳ ತೃಪ್ತಿಗೆ ಪ್ರಯಾಸ ಪಡಬೇಕು. ಸೊ ವಿ ಬಿಕಮ್ ಮೋರ್ ಅಂಡ್ ಮೋರ್ ಸಬ್ಸರ್ವಿಯಂಟ್ ಟು ದ ಡಿಸೈರ್ಸ್ ದಟ್ ವಿ ಗೆಟ್. ಒಂದು ಬಯಕೆಯು ಈಡೇರುತ್ತಲೇ ಅದು ಸಾಮಾನ್ಯವಾಗಿ ತನ್ನ ಸ್ಥಳದಲ್ಲಿ ಇನ್ನೊಂದನ್ನು ಹುಟ್ಟಿಸುವುದು. ಒನ್ ಡಿಸೈರ್ ಇಸ್ ಫುಲ್ಫಿಲ್, ಇಟ್ ವಿಲ್ ಗಿವ್ ರೈಸ್ ಟು ಹಂಡ್ರೆಡ್ಸ್ ಆಫ್ ಮೋರ್ ಡಿಸೈರ್ಸ್. ಒಂದು ಕ್ಷಣಕಾಲವಾದರೂ ನಾವು ಕ್ವಚಿತ್ತಾಗಿಯೇ ನಿರೀಹರಾಗುತ್ತೇವೆ. ಅಧಿಕಾಂಶ ವಸ್ತುಗಳನ್ನು ನಾವು ಅವುಗಳನ್ನು ಪಡೆಯಬೇಕೆಂಬ ವಿಚಾರದಿಂದಲೇ ನೋಡಬೇಕು. ಸೊ ಎವ್ರಿಥಿಂಗ್ ವಿ ಆಕ್ಚುಲಿ ಗೆಟ್ ಇನ್ ಟಚ್ ವಿತ್ ಇನ್ ಆರ್ಡರ್ ದಟ್ ವಿ ಕ್ಯಾನ್ ಆಕ್ಚುಲಿ ಗೆಟ್ ದಟ್ ಆಬ್ಜೆಕ್ಟ್. ಈ ಅಪೇಕ್ಷೆಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳನ್ನು ರೂಪಿಸುವುದಲ್ಲದೆ ಆತ್ಮದ ಸುತ್ತಲೂ ಹೆಚ್ಚು ಹೆಚ್ಚು ಆವರಣಗಳನ್ನು ಹಾಕುತ್ತಾ ಸಂಸ್ಕಾರಗಳನ್ನು ಉಂಟು ಮಾಡುವವು. ಸೊ ವೆನ್ ವಿ ಅವರ್ ಹೋಲ್ ನೋಷನ್ ಇಸ್ ಟು ಗೆಟ್ ಹೋಲ್ಡ್ ಆಫ್ ದ ಆಬ್ಜೆಕ್ಟ್ ಅಂಡ್ ಬಿ ಇನ್ ಟ್ಯೂನ್ ವಿತ್ ದ ಆಬ್ಜೆಕ್ಟ್, ಇಟ್ ಗೋಸ್ ಆನ್ ಕ್ರಿಯೇಟಿಂಗ್ ಮೋರ್ ಅಂಡ್ ಮೋರ್ ಸಂಸ್ಕಾರಸ್ ಅರೌಂಡ್ ಅಸ್. ನಾವು ಪ್ರತಿ ಕ್ಷಣದ ನಮ್ಮ ಹೊಸ ಬಯಕೆಗಳು ಅವುಗಳನ್ನು ತೃಪ್ತಿಗೊಳಿಸಲು ನಾವು ಮಾಡುವ ಪ್ರಯತ್ನಗಳು ಸತತವಾಗಿ ಹೆಚ್ಚುತ್ತಲೇ ಹೋಗುವು. ಮೋರ್ ಡಿಸೈರ್ಸ್, ಮೋರ್ ಎಫರ್ಟ್ಸ್, ಮೋರ್ ಎಫರ್ಟ್ಸ್, ಮೋರ್ ಸಂಸ್ಕಾರಸ್. That creates more desires. So you are now stuck in the cycle of more desires, more efforts, more samskaras. Again you come back to the same cycle. So you are stuck in that particular cycle. ಭೋಗದ ಮೂಲಕ ತೊಡೆದು ಹಾಕುವವರೆಗೆ ಅವುಗಳ ಸಂಸ್ಕಾರಗಳು ನಮ್ಮ ಕಾರಣ ಶರೀರದ ಮೇಲೆ ಉಳಿದುಕೊಳ್ಳುವವು. ಇದನ್ನ ಇಲ್ಲಿ ಅಂಡರ್ಲೈನ್ ಮಾಡ್ಕೊಳ್ರಿ. ಭೋಗದಿಂದ ಆ ಸಂಸ್ಕಾರಗಳನ್ನ ತೆಗೆದುಹಾಕುವವರೆಗೂ ಕೂಡ ಆ ಸಂಸ್ಕಾರಗಳು ಎಲ್ಲಿರುತ್ತೆ? ನಮ್ಮ ಕಾರಣ ಶರೀರದ ಮೇಲೆ ಕೂತಿರುತ್ತೆ. ಪ್ರತಿ ಕ್ಷಣವೂ ರೂಪುಗೊಳ್ಳುತ್ತಿರುವ ಎಲ್ಲ ಸಂಸ್ಕಾರಗಳ ಪೂರ್ಣ ಭೋಗವು ಸಾಮಾನ್ಯವಾಗಿ ಇಡೀ ಜೀವಮಾನದಲ್ಲಿಯೇ ಸಾಧ್ಯವಾಗುವುದಿಲ್ಲ. ಸೊ ಇಟ್ಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ದ ಭೋಗ ಆಫ್ ಆಲ್ ದ ಸಂಸ್ಕಾರಸ್ ವಿಚ್ ವಿ ಆರ್ ಕ್ರಿಯೇಟಿಂಗ್ ಇನ್ ಒನ್ ಲೈಫ್ ಟೈಮ್. ಹೀಗೆ ನಮ್ಮ ಜೀವನವು ಕೊನೆಗೊಂಡಾಗಲೂ ಎಷ್ಟೋ ಸಂಸ್ಕಾರಗಳು ನಮ್ಮೊಳಗೆ ಸಂಗ್ರಹವಾಗಿ ಉಳಿದೇ ಇರುತ್ತದೆ. ಸೊ ಬೈ ದ ಟೈಮ್ ವಿ ಎಂಡ್ ಅವರ್ ಲೈಫ್ ದೇರ್ ಇಸ್ ಸ್ಟಿಲ್ ಲಾಟ್ ಆಫ್ ಸಂಸ್ಕಾರಸ್ ಟು ಬಿ ಕ್ಲಿಯರ್ಡ್ ಆಫ್. ಇವೇ ಸಂಸ್ಕಾರಗಳು ನಮಗೆ ನಮ್ಮ ಭೋಗದ ಸುಸಂಧಿಯನ್ನು ಒದಗಿಸಲು ನಮ್ಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಸೊ ಬಿಕಾಸ್ ವಿ ಗೋ ಬ್ಯಾಕ್ ಔಟ್ ಆಫ್ ದಿಸ್ ಲೈಫ್ ವಿತ್ ಎ ಲಗೇಜ್ ಆಫ್ ಸಂಸ್ಕಾರಸ್, ನೇಚರ್ ಅಗೇನ್ಸ್ ಕ್ರಿಯೇಟ್ಸ್ ಕಂಡೀಷನ್ ಫಾರ್ ಅಸ್ ಟು ಬಿ ಬಾರ್ನ್ ಸೊ ದಟ್ ವಿ ಕ್ಯಾನ್ ಆಕ್ಚುಲಿ ಗೆಟ್ ರಿಡ್ ಆಫ್ ಸಂಸ್ಕಾರಸ್. ಆದರೆ ದುರ್ದೈವದಿಂದ ನಾವು ಅವುಗಳನ್ನು ಮುಗಿಸಿ ಬಿಡುವ ಬದಲು ತೀರಿ ಹೋಗುವುದಕ್ಕಿಂತ ಹೆಚ್ಚು ಸಂಸ್ಕಾರಗಳನ್ನು ಉಂಟು ಮಾಡಿಕೊಳ್ಳುವೆವು. We come back to life with the intention to lose the samskaras, but before we actually leave the body, we actually end up creating more samskaras without our awareness. So ಸಂಸ್ಕಾರಗಳನ್ನು ನಾವು ತೊಡೆದು ಹಾಕಬೇಕು ಅಂತ ಜೀವನಕ್ಕೆ ಬರ್ತೀವಿ, ಆದರೆ ನಮಗೆ ಗೊತ್ತಿಲ್ಲದಂಗೆನೆ ಹೆಚ್ಚು ಸಂಸ್ಕಾರನ ಮಾಡಿಕೊಂಡು ವಾಪಸ್ಸು ತಗೊಂಡು ಹೋಗ್ತೀವಿ. ಸೊ ದೆನ್ ವಿ ಆರ್ ಸ್ಟಕ್ ವಿತ್ ದಿಸ್ ಸೈಕಲ್ ಆಫ್ ಲೈಫ್ ಅಂಡ್ ಡೆತ್. ಜೀವನ ಮರಣದ ಚಕ್ರ ಅಂತ ಏನು ಕರಿತೀವಿ ಅದರಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. So, Parishay, I saw your comment. If you are not sure that you are going to get any benefit, there is no need for you to attend. Not to worry about it. So, we'll only request for people who might feel that they might get some benefit out of it to attend. Wherever possible, we try to cover it in English also, but it might not be possible to repeat every sentence in English. So we cannot keep only one person or two persons in view. We have to keep the group as a whole and try to see how much we can actually reach out to other people. So my suggestion to you is, thanks for your comment. If you feel that you are not getting benefit out of it, our suggestion is, please don't waste your time. Please look elsewhere, get whatever you want to get from other sources. Master has created n number of sources, not to worry about it. So I'm not blaming or I'm not pinpointing, I'm just saying that we need people to benefit out of this. But we don't want people to go away with the idea in their mind that they are wasting time. That is not what we are here to do. So my suggestion is, please reevaluate and think about it.